ದ ಲಿವಿಂಗ್ ವರ್ಡ್ ಯೂನಿಟಲ್ಲಿ ಬರೋವಂಥ ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಚಾಪ್ಟರ್ ಏನಿದೆ, ಸೆಕೆಂಡ್ ಚಾಪ್ಟರ್, ಇದನ್ನು ಸ್ಟಾರ್ಟ್ ಮಾಡೋಣ. ಈ ಚಾಪ್ಟರಲ್ಲಿ ನಾವಿವತ್ತು ಏನೇನು ಸ್ಟಡಿ ಮಾಡ್ತೀವಿ ಅಂತ ನೋಡೋದಾದರೆ, ಫಸ್ಟು ಸ್ವಲ್ಪ ಇಂಟ್ರಡಕ್ಷನ್ ಅಂದರೆ ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಹಾಗೆ ಈ ಚಾಪ್ಟರಲ್ಲಿ ನಾವು ಮೇಯ್ನಾಗಿ 5 ಕಿಂಗ್ಡಮ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಆ 5 ಕಿಂಗ್ಡಮ್ಸ್ಗಳು ಯಾವ್ದ್ಯಾವುದು ಅಂತ ತಿಳ್ಕೊಳ್ಳೋಣ. ಹಾಗೆ ಇವತ್ತು ನಾವು ಬರೀ ಒಂದೇ ಒಂದು ಕಿಂಗ್ಡಮ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಇನ್ನು ಉಳಿದಿರೋ ಅಂಥ ಕಿಂಗ್ಡಮ್ಗಳನ್ನು ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಸ್ಟಡಿ ಮಾಡೋಣ. ಇವಾಗ ಫಸ್ಟು ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಈ ವರ್ಡ್ಸ್ಗಳನ್ನು ಅಬ್ಸರ್ವ್ ಮಾಡಿ. ಬಯೋ ಅಂತ ಹೇಳಿದ್ರೆ ಏನು? ಲೈಫ್ ಅಂತ. ಸೊ ಇಲ್ಲಿ ನಾವು ಬಯಾಲಜಿಕಲ್ ಅನ್ನೋದನ್ನು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. ಕ್ಲಾಸಿಫಿಕೇಷನ್ ಅಂದರೆ ಏನು? ಗ್ರೂಪ್ಸ್ಗಳಾಗಿ ಡಿವೈಡ್ ಮಾಡೋದನ್ನು ನಾವೇನಂತ ಕರಿತೀವಿ? ಕ್ಲಾಸಿಫಿಕೇಷನ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಅಂತ ಹೇಳಿದ್ರೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳನ್ನು ಡಿಫ್ರೆಂಟ್ ಗ್ರೂಪ್ಸ್ ಆಗಿ ಡಿವೈಡ್ ಮಾಡೋ ಅಂಥ ಪ್ರೋಸೆಸ್. ಆ ಒಂದು ಪ್ರೋಸೆಸ್ನೇ ನಾವು ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಅಂತ ಹೇಳಿ ಕರಿತೀವಿ. ಈಗ ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಅಂದರೆ ಏನು ಅಂತ ಡೆಫಿನಿಷನ್ನ ಮುಖಾಂತರ ತಿಳ್ಕೊಳ್ಳೋಣ. ಸೈಂಟಿಫಿಕ್ ವೇ ಆಫ್ ಆರ್ಡರ್ಲಿ ಅರೇಂಜಿಂಗ್ ಆರ್ಗಾನಿಸಮ್ಸ್ ಇಂಟು ಗ್ರೂಪ್ಸ್ ಆನ್ ಬೇಸಿಸ್ ಆಫ್ ದೇರ್ ಸಿಮಿಲಾರಿಟೀಸ್ ಆ್ಯಂಡ್ ಡಿಫ್ರೆನ್ಸಸ್. ಸೊ ಇಲ್ಲಿ ಡೆಫಿನಿಷನ್ನ ಅಬ್ಸರ್ವ್ ಮಾಡಿ ನೀವು. ಇಲ್ಲಿ ಸೈಂಟಿಫಿಕ್ ವೇ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಆರ್ಗಾನಿಸಮ್ಸ್ಗಳನ್ನು ಯಾವ ಥರ ಕ್ಲಾಸಿಫೈ ಮಾಡ್ತಿದ್ದಾರೆ ಅಥವಾ ಯಾವ ಥರ ಗ್ರೂಪ್ ಮಾಡ್ತಿದ್ದಾರೆ? ಸೈಂಟಿಫಿಕ್ ಆಗಿ ಏನು ಮಾಡ್ತಿದ್ದಾರೆ? ಆರ್ಗಾನಿಸಮ್ಸ್ಗಳನ್ನು ಕ್ಲಾಸಿಫೈ ಮಾಡ್ತಾ ಇದ್ದಾರೆ. ಯಾವ ಒಂದು ಆಧಾರದ ಮೇಲೆ ಅಂದರೆ ಆ ಒಂದು ಆರ್ಗ್ಯಾನಿಸಮ್ಸ್ಗಳ ಮಧ್ಯೆ ಇರೋ ಸಿಮಿಲಾರಿಟೀಸ್ ಆಗಿರ್ಬೋದು, ಹಾಗೆ ಡಿಫ್ರೆನ್ಸ್, ಅದನ್ನು ಗಮನದಲ್ಲಿ ಇಟ್ಕೊಂಡು ಏನು ಮಾಡ್ತಿದ್ದಾರೆ ಅವರು? ಆರ್ಗ್ಯಾನಿಸಮ್ಸ್ಗಳನ್ನು ಸೈಂಟಿಫಿಕ್ ಆಗಿ ಕ್ಲಾಸಿಫೈ ಅಥವಾ ಗ್ರೂಪ್ಸ್ ಆಗಿ ಡಿವೈಡ್ ಮಾಡ್ತಿದ್ದಾರೆ. ಸಿಮಿಲಾರಿಟೀಸ್ ಹಾಗೆ ಡಿಫ್ರೆನ್ಸ್ನ ಆಧಾರದ ಮೇಲೆ ಯಾವ ರೀತಿಯಾಗಿ ಆರ್ಗ್ಯಾನಿಸಮ್ಸ್ಗಳನ್ನು ಕ್ಲಾಸಿಫೈ ಮಾಡ್ತಾರೆ ಅಂತ ಎಕ್ಸಾಂಪಲ್ನ ಮುಖಾಂತರ ತಿಳ್ಕೊಳ್ಳೋದಾದ್ರೆ, ಇವಾಗ ಮ್ಯಾಮಲ್ಸ್ ಹಾಗೆ ಬರ್ಡ್ಸ್ನ ಕನ್ಸಿಡರ್ ಮಾಡೋಣ. ಓಕೆ, ಸೊ ಇಲ್ಲಿ 3 ಆರ್ಗ್ಯಾನಿಸಮ್ಸ್ಗಳು ಕಾಣಿಸ್ತಿದೆ ನಿಮಗೆ ಅಲ್ವಾ? ಕೌ ಇದೆ, ಹಾಗೆ ಚಿಂಪಾಂಜಿ ಇದೆ, ಮತ್ತೆ ಕ್ಯಾಟ್ ಇದೆ. ಇದನ್ನೆಲ್ಲ ಏನು ಮಾಡಿದ್ದಾರೆ? ಮ್ಯಾಮಲ್ಸ್ ಅಂತ ಹೇಳಿ ಒಂದು ಗ್ರೂಪ್ ಮಾಡಿದ್ದಾರೆ. ಸೈಂಟಿಸ್ಟ್ ಇವಾಗಲೇ ಗ್ರೂಪ್ ಮಾಡಿರೋದ್ರಿಂದ ನಾವು ಇದನ್ನು ಮ್ಯಾಮಲ್ಸ್ ಅಂತ ಹೇಳಿ ಕರಿತಿದ್ದೀವಿ. ಈ ಪಿಕ್ಚರಲ್ಲಿ ಕೂಡ ನೀವು 3 ಆರ್ಗ್ಯಾನಿಸಮ್ಸ್ಗಳನ್ನು ಅಬ್ಸರ್ವ್ ಮಾಡ್ಬೋದು. ನೋಡಿ, ಫಸ್ಟ್ ಪಿಕ್ಚರಲ್ಲಿ ಚಿಕನ್ ಇದೆ, ಹಾಗೆ ಸೆಕೆಂಡ್ ಪಿಕ್ಚರಲ್ಲಿ ಪ್ಯಾರೆಟ್ ಇದೆ, ಮತ್ತು ಥರ್ಡ್ ಪಿಕ್ಚರಲ್ಲಿ ಡಕ್ ಇದೆ. ಇದನ್ನು ಎಲ್ಲ ಸೇರಿಸಿ ಏನು ಮಾಡಿದ್ದಾರೆ? ಬರ್ಡ್ಸ್ ಅಂತ ಹೇಳಿ ಒಂದು ಗ್ರೂಪ್ ಮಾಡಿದ್ದಾರೆ ಅಥವಾ ಕ್ಲಾಸಿಫೈ ಮಾಡಿದ್ದಾರೆ. ಈ ಪಿಕ್ಚರಲ್ಲಿ ಇರೋ ಆರ್ಗ್ಯಾನಿಸಮ್ಸ್ಗಳನ್ನೆಲ್ಲ ಸೇರಿಸಿ ಬರ್ಡ್ಸ್ ಅಂತ ಒಂದು ಗ್ರೂಪ್ ಮಾಡಿದ್ದಾರೆ. ಅಂದರೆ ಈ ಒಂದು ಆರ್ಗ್ಯಾನಿಸಮ್ಸ್ಗಳ ಮಧ್ಯೆ ಏನೋ ಸಿಮಿಲಾರಿಟೀಸ್ ಇದೆ ಅಂತ. ಸೊ ಸಿಮಿಲಾರಿಟೀಸ್ ಇರೋದಕ್ಕೆ ಏನು ಮಾಡಿದ್ದಾರೆ? ಇದನ್ನೆಲ್ಲ ಒಂದು ಗ್ರೂಪ್ ಆಗಿ ಕ್ಲಾಸಿಫೈ ಮಾಡಿದ್ದಾರೆ. ಏನು ಸಿಮಿಲಾರಿಟೀಸ್ ಇರ್ಬೋದು? ಥಿಂಕ್ ಮಾಡಿ. ಇದು ಇವಾಗಲೇ ನಿಮಗೆ ಗೊತ್ತಿರತ್ತೆ. ಈಗ ಫಸ್ಟ್ ಪಿಕ್ಚರಲ್ಲಿ ಚಿಕನ್ ಇದೆ ಅಲ್ವಾ? ಇದಕ್ಕೇನು? ವಿಂಗ್ಸ್ ಇದೆ, ಹಾಗೆ ಕಂಪ್ಲೀಟ್ ಬಾಡಿ ಏನಾಗಿದೆ? ಫೆದರ್ಸಿಂದ ಕವರ್ ಆಗಿದೆ ಅಲ್ವಾ? ಹಾಗೆ ಸೆಕೆಂಡ್ ಪಿಕ್ಚರ್ನ ಅಬ್ಸರ್ವ್ ಮಾಡಿ. ಪ್ಯಾರೆಟ್ ಇದೆ, ಪ್ಯಾರೆಟಿಗೂ ಕೂಡ ಏನಿದೆ? ವಿಂಗ್ಸ್ ಇದೆ. ವಿಂಗ್ಸ್ ಅಂದರೆ ರೆಕ್ಕೆ. ಹಾಗೆ ಕಂಪ್ಲೀಟ್ ಬಾಡಿ ಏನಾಗಿದೆ? ಫೆದರ್ಸಿಂದ ಕವರ್ ಆಗಿದೆ. ಹಾಗೆ ಥರ್ಡ್ ಪಿಕ್ಚರಿಗೆ ಬಂದರೆ ಡಕ್ ಇದೆ, ಇದಕ್ಕೂ ಕೂಡ ವಿಂಗ್ಸ್ ಇದೆ ಅಲ್ವಾ? ಹಾಗೆ ಇದ್ರದ್ದು ಕೂಡ ಕಂಪ್ಲೀಟ್ ಬಾಡಿ ಏನಾಗಿದೆ? ಫೆದರ್ಸಿಂದ ಕವರ್ ಆಗಿದೆ. ಇವಾಗ ಗೊತ್ತಾಯ್ತಾ ಈ ಆರ್ಗ್ಯಾನಿಸಮ್ಸ್ಗಳ ಮಧ್ಯೆ ಏನು ಸಿಮಿಲಾರಿಟೀಸ್ ಇದೆ ಅಂತ? ಸೊ ಈ ರೀತಿಯಾಗಿ ಸಿಮಿಲಾರಿಟೀಸ್ ಇರೋದ್ರಿಂದ ಏನು ಮಾಡಿದ್ದಾರೆ? ಇದನ್ನೆಲ್ಲ ಸೇರಿಸಿ ಒಂದು ಗ್ರೂಪ್ ಮಾಡಿದ್ದಾರೆ. ಅದಕ್ಕೆ ಬರ್ಡ್ಸ್ ಅಥವಾ ಏವ್ಸ್ ಅಂತ ಹೆಸರಿಟ್ಟಿದ್ದಾರೆ. ಅದೇ ರೀತಿ ಈ ಪಿಕ್ಚರ್ನ ಅಬ್ಸರ್ವ್ ಮಾಡಿದ್ರೆ ನೋಡಿ, ಕೌ ಇದೆ, ಚಿಂಪಾಂಜಿ ಹಾಗೆ ಕ್ಯಾಟ್. ಇದ್ರ ಮಧ್ಯ ಇರೋವಂಥ ಸಿಮಿಲಾರಿಟೀಸ್ ಏನಿರ್ಬೋದು? ಯಾಕೆ ಇದನ್ನೆಲ್ಲ ಸೇರಿಸಿ ಒಂದು ಗ್ರೂಪ್ ಮಾಡಿದ್ದಾರೆ? ಏನಕ್ಕೆ ಅಂದರೆ ಮೇಯ್ನ್ ಆಗಿ ಇಲ್ಲಿರೋವಂಥ ಎಲ್ಲ ಆರ್ಗ್ಯಾನಿಸಮ್ಸ್ಗಳಿಗೂ ಕೂಡ ಮೆಮರಿ ಗ್ಲ್ಯಾಂಡ್ಸ್ ಪ್ರೆಸೆಂಟ್ ಇದೆ. ಹಾಗೆ ಮ್ಯಾಮಲ್ಸಲ್ಲಿ ಕೆಲವೊಂದು ಎಕ್ಸೆಪ್ಷನ್ಸ್ ಇದೆ. ಆ ಎಕ್ಸೆಪ್ಷನ್ಸ್ನ ಬಿಟ್ಟರೆ ಎಲ್ಲ ಮ್ಯಾಮಲ್ಸಿಗೂ ಕೂಡ ಕಾಮನ್ ಆಗಿ ಏನಾಗಿರುತ್ತೆ ಅಂದರೆ ಬಾಡಿ ಮೇಲೆ ಹೇರ್ಸ್ ಪ್ರೆಸೆಂಟ್ ಇರುತ್ತೆ. ಹಾಗೆ ವಿವಿಪೆರಸ್ ಅನಿಮಲ್ಸ್ ಆಗಿರುತ್ತೆ. ಅಂದರೆ ಮ್ಯಾಮಲ್ಸ್ಗಳು ಮೊಟ್ಟೆ ಇಡಲ್ಲ, ಮರಿ ಹಾಕತ್ತೆ ಅಥವಾ ಬರ್ತ್ ಕೊಡುತ್ತೆ. ಈ ರೀತಿಯಾಗಿ ಕಾಮನ್ ಕ್ಯಾರೆಕ್ಟರ್ಸ್ ಇರೋದ್ರಿಂದ ಈ ಆರ್ಗ್ಯಾನಿಸಮ್ಸ್ಗಳನ್ನೆಲ್ಲ ಏನು ಮಾಡಿದ್ದಾರೆ ಅಂದರೆ ಒಂದು ಗ್ರೂಪ್ ಮಾಡಿ ಅದಕ್ಕೆ ಮ್ಯಾಮಲ್ಸ್ ಅಂತ ಹೇಳಿ ಹೆಸರಿಟ್ಟಿದ್ದಾರೆ. ಇದನ್ನು ನಾವು ಸಿಮಿಲಾರಿಟೀಸ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಈ ರೀತಿಯಾಗಿ ಸಿಮಿಲರ್ ಕ್ಯಾರೆಕ್ಟರ್ಸ್ ಇರುವಂಥ ಆರ್ಗ್ಯಾನಿಸಮ್ಸ್ಗಳನ್ನು ಏನು ಮಾಡ್ತಾರೆ? ಒಂದು ಗ್ರೂಪ್ ಆಗಿ ಕ್ಲಾಸಿಫೈ ಮಾಡ್ತಾ ಹೋಗ್ತಾರೆ. ಹಾಗೆ ಥಿಂಕ್ ಮಾಡಿ,
ಪ್ಯಾರೆಟ್ ಆಗಿರ್ಬೋದು, ಪಿಜನ್ ಅಥವಾ ಪಿಕಾಕ್, ಅದನ್ನೆಲ್ಲ ಸಪ್ರೇಟ್ ಆಗಿ ಬರ್ಡ್ಸ್ ಅಂತ ಯಾಕೆ ಗ್ರೂಪ್ ಮಾಡಿದ್ರು, ಮ್ಯಾಮಲ್ಸ್ ನ ಒಳಗಡೆ ಯಾಕೆ ಇನ್ಕ್ಲೂಡ್ ಮಾಡಿಲ್ಲ? ಯಾಕೆ ಅಂದ್ರೆ ಬರ್ಡ್ಸ್ ಮತ್ತೆ ಮ್ಯಾಮಲ್ಸ್ ನ ಮಧ್ಯ ಡಿಫ್ರೆನ್ಸ್ ಇದೆ. ಸೊ ಆದ್ರಿಂದ ಡಿಫ್ರೆಂಟ್ ಗ್ರೂಪ್ ಗಳಾಗಿ ಡಿವೈಡ್ ಮಾಡಿದ್ದಾರೆ. ಸೊ ಇದನ್ನ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ಸಿಮಿಲಾರಿಟೀಸ್ ಇರುವಂತ ಆರ್ಗಾನಿಸಮ್ಸ್ ಗಳನ್ನೆಲ್ಲ ಒಂದು ಗ್ರೂಪ್ ಮಾಡಿದ್ದಾರೆ. ಅದೇ ಯಾವ ಆರ್ಗಾನಿಸಮ್ಸ್ ಗಳ ಮಧ್ಯ ಡಿಫ್ರೆನ್ಸ್ ಇದೆ ಅದನ್ನ ಏನ್ ಮಾಡಿದ್ದಾರೆ, ಸಪ್ರೇಟ್ ಆಗಿ ಡಿವೈಡ್ ಮಾಡಿದ್ದಾರೆ. ಓಕೆ, ಈ ಆರ್ಗಾನಿಸಮ್ಸ್ ಗಳಿಗೆ ಮೆಮರಿ ಗ್ಲ್ಯಾಂಡ್ಸ್ ಇದೆ, ಅದಕ್ಕೆ ಮ್ಯಾಮಲ್ಸ್ ಅಂತ ಕ್ಲಾಸಿಫೈ ಮಾಡಿದ್ರು. ಅದೇ ಪ್ಯಾರೆಟ್, ಪಿಜನ್, ಡಕ್ ಅದಕ್ಕೆಲ್ಲ ಮೆಮರಿ ಗ್ಲ್ಯಾಂಡ್ಸ್ ಇದೆಯಾ? ಇಲ್ಲ, ಅದಕ್ಕೆ ಅದನ್ನ ಬರ್ಡ್ಸ್ ಅಂತ ಸಪ್ರೇಟ್ ಗ್ರೂಪ್ ಮಾಡಿದ್ರು. ಹಾಗೆ ಈ ಒಂದು ಕೌ ಆಗಿರ್ಬೋದು, ಕ್ಯಾಟ್, ಇದಕ್ಕೆಲ್ಲ ವಿಂಗ್ಸ್ ಇದೆಯಾ? ಇಲ್ಲ, ಇದನ್ನೇ ನಾವು ಡಿಫ್ರೆನ್ಸ್ ಅಂತ ಹೇಳಿ ಕರಿತೀವಿ. ಈಗ ನಿಮಗೆ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಅಂದರೆ ಏನು ಅಂತ ಅರ್ಥ ಆಯಿತು ಅಂತ ಅನ್ಕೊಂತೀನಿ. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ, ಲಿವಿಂಗ್ ಆರ್ಗಾನಿಸಮ್ಸ್ಗಳನ್ನು ಏನು ಮಾಡ್ತಾರೆ, ಸೈಂಟಿಫಿಕ್ ಆಗಿ ಅದರ ಒಂದು ಸಿಮಿಲಾರಿಟೀಸ್ ಹಾಗೆ ಡಿಫ್ರೆನ್ಸಸ್ಗಳ ಮೇಲೆ ಗ್ರೂಪ್ಸ್ಗಳಾಗಿ ಡಿವೈಡ್ ಮಾಡ್ತಾ ಹೋಗ್ತಾರೆ. ಇದನ್ನೇ ನಾವು ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಅಂತ ಹೇಳಿ ಕರಿತೀವಿ. ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಯಾಕೆ ಬೇಕು, ಯಾಕೆ ನಾವು ಲಿವಿಂಗ್ ಆರ್ಗಾನಿಸಮ್ಸ್ಗಳನ್ನು ಗ್ರೂಪ್ಸ್ ಆಗಿ ಡಿವೈಡ್ ಮಾಡಬೇಕು? ಏನಕ್ಕೆ ಅಂದರೆ ನಮಗೆ ಲಿವಿಂಗ್ ಆರ್ಗಾನಿಸಮ್ಸ್ನ ಸ್ಟಡಿ ಮಾಡೋದಕ್ಕೆ ಈಸಿ ಆಗುತ್ತೆ. ಹಾಗೆ ನಾವು ಈಸಿಯಾಗಿ ಲಿವಿಂಗ್ ಆರ್ಗಾನಿಸಮ್ಸ್ಗಳನ್ನು ಐಡೆಂಟಿಫೈ ಮಾಡ್ಬೋದು. ವರ್ಲ್ಡಲ್ಲಿ ಮಿಲಿಯನ್ಸ್ ಆಫ್ ಲಿವಿಂಗ್ ಆರ್ಗಾನಿಸಮ್ಸ್ಗಳಿದೆ ಅಲ್ವಾ, ಅದನ್ನ ಒಂದೊಂದೇ ಸ್ಟಡಿ ಮಾಡ್ತಾ ಹೋದರೆ ತುಂಬ ಟೈಮ್ ತಗೊಳುತ್ತೆ. ಎಷ್ಟು ವರ್ಷ ಆದರೂ ಸ್ಟಡೀಸ್ ಮುಗಿಯೋದೇ ಇಲ್ಲ. ಅದೇ ನಾವು ಗ್ರೂಪ್ ಮಾಡ್ಕೊಂಡಾಗ ಸಿಮಿಲರ್ ಕ್ಯಾರೆಕ್ಟರ್ಸ್ ಇರೋ ಆರ್ಗಾನಿಸಮ್ಸ್ಗಳನ್ನು ಒಂದು ಗ್ರೂಪ್ ಮಾಡಿಕೊಂಡ್ರೆ ಈಸಿಯಾಗಿ ಎಲ್ಲ ಆರ್ಗಾನಿಸಮ್ಸ್ಗಳ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ಬೋದು. ಸ್ಟಡಿ ಬೇಗ ಕೂಡ ಮುಗಿಯುತ್ತೆ, ನಮಗೆ ಐಡೆಂಟಿಫೈ ಮಾಡೋದಕ್ಕೆ ಕೂಡ ಈಸಿ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಆರ್ಗಾನಿಸಮ್ಸ್ಗಳನ್ನು ಸೈಂಟಿಫಿಕ್ ಆಗಿ ಕ್ಲಾಸಿಫೈ ಮಾಡಿರಲ್ಲ. ನಾವು ಯಾವ ರೀತಿಯಾಗಿ ನಮ್ಮ ಡೈಲಿ ಲೈಫಲ್ಲಿ ಆರ್ಗಾನಿಸಮ್ಸ್ಗಳನ್ನು ಬಳಸ್ತೀವಿ ಅಂದರೆ ಯೂಸಸ್, ಅದರ ಮೇಲೆ ಏನು ಮಾಡಿರ್ತಾರೆ ಅಂದರೆ ಆರ್ಗಾನಿಸಮ್ಸ್ಗಳನ್ನು ಕ್ಲಾಸಿಫೈ ಮಾಡಿರ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್, ಇವಾಗ ಯಾವ ಆರ್ಗಾನಿಸಮ್ಸ್ಗಳನ್ನ ತಿನ್ನೋದಕ್ಕೆ ಬಳಸ್ತೀವಿ ಅಥವಾ ಆಸ್ ಅ ಫುಡ್ ಸೋರ್ಸ್ ಆಗಿ ಯೂಸ್ ಮಾಡ್ತೀವಿ, ಅದನ್ನೆಲ್ಲ ಏನು ಮಾಡ್ತಾರೆ ಅಂದರೆ ಒಂದು ಗ್ರೂಪ್ ಆಗಿ ಡಿವೈಡ್ ಮಾಡ್ತಾರೆ. ಹಾಗೆ ಮತ್ತೆ ಇನ್ನು ಯಾವ ಒಂದು ಆರ್ಗಾನಿಸಮ್ಸ್ಗಳನ್ನ ನಾವು ಮೆಡಿಸಿನ್ ಪರ್ಪಸ್ಸಿಗೋಸ್ಕರ ಯೂಸ್ ಮಾಡ್ತೀವಿ ಅಥವಾ ಯಾವ ಆರ್ಗಾನಿಸಮ್ಸ್ಗೆ ಮೆಡಿಸಿನಲ್ ಇಂಪಾರ್ಟೆನ್ಸ್ ಇರುತ್ತೆ, ಅದನ್ನೆಲ್ಲ ಏನು ಮಾಡ್ತಾರೆ, ಒಂದು ಗ್ರೂಪ್ ಆಗಿ ಮಾಡಿಬಿಡ್ತಾರೆ. ಈ ರೀತಿಯಾಗಿ ಯೂಸಸ್ನ ಮೇಲೆ ಆರ್ಗಾನಿಸಮ್ಸ್ಗಳನ್ನ ಯಾವ ರೀತಿಯಾಗಿ ಬಳಸ್ತೀವಿ ಅನ್ನೋದ್ರ ಮೇಲೆ ಕ್ಲಾಸಿಫೈ ಮಾಡಿರ್ತಾರೆ. ನೆಕ್ಸ್ಟು ಆರಿಸ್ಟಾಟಲ್ ಅವರು ಬರ್ತಾರೆ. ಇವ್ರೇನು ಮಾಡ್ತಾರೆ ಅಂದರೆ ಫಾರ್ ದ ಫಸ್ಟ್ ಟೈಮ್ ಸೈಂಟಿಫಿಕ್ ಆಗಿ ಲಿವಿಂಗ್ ಆರ್ಗಾನಿಸಮ್ಸ್ಗಳನ್ನು ಕ್ಲಾಸಿಫೈ ಮಾಡ್ತಾರೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಫಸ್ಟ್ ಯಾರು ಸೈಂಟಿಫಿಕ್ ಆಗಿ ಲಿವಿಂಗ್ ಆರ್ಗಾನಿಸಮ್ನ ಕ್ಲಾಸಿಫೈ ಮಾಡಿದ್ದು ಅಂದರೆ ಅದು ಆರಿಸ್ಟಾಟಲ್. ಆರಿಸ್ಟಾಟಲ್ ಅವರು ಪ್ಲಾಂಟ್ಸ್ಗಳನ್ನು ಏನು ಮಾಡ್ತಾರೆ ಅಂದರೆ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್ಗಳ ಆಧಾರದ ಮೇಲೆ ಕ್ಲಾಸಿಫೈ ಮಾಡ್ತಾ ಹೋಗ್ತಾರೆ. ಇಲ್ಲಿ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್ ಅಂತ ಹೇಳಿದ್ರೆ ಫಿಸಿಕಲ್ ಅಪಿಯರೆನ್ಸ್, ಸೈಜ್ ಆಗಿರ್ಬೋದು, ಶೇಪ್ ಹಾಗೆ ಕಲರ್, ಓವರ್ ಆಗಿ ಒಂದು ಪ್ಲಾಂಟ್ದು ಅಪಿಯರೆನ್ಸ್ ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನ ನಾವು ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್ ಅಂತ ಹೇಳಿ ಕರಿತೀವಿ. ಈ ರೀತಿಯಾಗಿ ಆರಿಸ್ಟಾಟಲ್ ಅವರು ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್ನ ಬೇಸಿಸ್ನ ಮೇಲೆ ಪ್ಲಾಂಟ್ಸ್ನ ಟ್ರೀಸ್, ಶ್ರಬ್ಸ್ ಮತ್ತೆ ಹರ್ಬ್ಸ್ ಅಂತ ಕ್ಲಾಸಿಫೈ ಮಾಡ್ತಾರೆ. ಆರಿಸ್ಟಾಟಲ್ ಅವರು ಮೇನ್ ಆಗಿ ಪ್ಲಾಂಟ್ಸ್ದು ಸೈಜ್ ಎಷ್ಟಿದೆ ಹಾಗೆ ಅದರ ಒಂದು ಸ್ಟೆಮ್ ನೋಡೋದಕ್ಕೆ ಹೇಗಿದೆ ಅನ್ನೋದ್ರ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡ್ತಾ ಹೋಗಿದ್ದಾರೆ. ಟ್ರೀಸ್ ಅಂತ ಹೇಳಿದ್ರೆ ಇದು ಲಾರ್ಜ್ ಪ್ಲಾಂಟ್ಸ್ ಆಗಿರುತ್ತೆ, ಅಂದ್ರೆ ತುಂಬಾ ಎತ್ತರವಾಗಿರುತ್ತೆ, ತುಂಬಾ ಹೈಟ್ ಇರುತ್ತೆ, ಹಾಗೆ ದೊಡ್ಡದಾಗಿರುತ್ತೆ, ಅದನ್ನ ನಾವು ಟ್ರೀಸ್ ಅಂತ ಹೇಳಿ ಕರಿತೀವಿ. ಶ್ರಬ್ಸ್ಗೆ ಬಂದ್ರೆ ಮೀಡಿಯಂ ಸೈಜ್ಡ್ ಪ್ಲಾಂಟ್ಸ್. ಶ್ರಬ್ಸ್ ಏನಾಗಿರುತ್ತೆ ಅಂದ್ರೆ ಮೀಡಿಯಂ ಸೈಜ್ ಅಲ್ಲಿ ಇರುತ್ತೆ, ಅಂದ್ರೆ ಇದು ತುಂಬಾ ಹೈಟ್ ಬೆಳೆಯಲ್ಲ ಹಾಗೆ ತುಂಬಾ ಶಾರ್ಟ್ ಆಗಿ ಕೂಡ ಇರಲ್ಲ, ಒಂದು ಮೀಡಿಯಂ ಹೈಟ್ ಅಲ್ಲಿ ಇರುತ್ತೆ. ಹರ್ಬ್ಸ್ ಬಂದು ಸ್ಮಾಲ್ ಪ್ಲಾಂಟ್ಸ್. ಹರ್ಬ್ಸ್ ಏನಾಗಿರುತ್ತೆ ಅಂದ್ರೆ ತುಂಬಾ ಚಿಕ್ಕದಾಗಿರುತ್ತೆ, ತುಂಬಾ ಶಾರ್ಟ್ ಆಗಿರುತ್ತೆ. ಟ್ರೀಸಿಗೆ ಬಂದ್ರೆ ಇದು ಸಿಂಗಲ್ ಥಿಕ್ ವುಡ್ಡಿ ಟ್ರಂಕ್ನ ಹೊಂದಿರುತ್ತೆ. ಅಂದ್ರೆ ಇವಾಗ ಟ್ರೀದು ಸ್ಟ್ರಕ್ಚರ್ನ ಅಬ್ಸರ್ವ್ ಮಾಡಿದ್ರೆ ಹೇಗಿರುತ್ತೆ ಅದು, ಸೊ ಈ ರೀತಿಯಾಗಿ ಇರುತ್ತೆ ಅಲ್ವಾ ನೋಡೋದಕ್ಕೆ. ಅದರಲ್ಲಿ ನಾವು ಇದನ್ನ ವುಡ್ಡಿ ಟ್ರಂಕ್ ಅಂತ ಹೇಳಿ ಕರಿತೀವಿ. ಇದು ಟ್ರಂಕ್ ರೀಜನ್. ಓಕೆ, ಒಂದೇ ಒಂದು ಟ್ರಂಕ್ ಇರುತ್ತೆ ಅಥವಾ ಒಂದೇ ಒಂದು ಥಿಕ್ ಆಗಿರೋ ಅಂತ ಸ್ಟೆಮ್ ಇರುತ್ತೆ. ಇದೇನಾಗಿರುತ್ತೆ ಅಂದ್ರೆ ನೆಕ್ಸ್ಟ್ ಬ್ರಾಂಚ್ಡ್ ಆಗಿರುತ್ತೆ. ನೆಕ್ಸ್ಟ್ ಶ್ರಬ್ಸ್ಗೆ ಬಂದ್ರೆ ವುಡಿ ಪ್ಲಾಂಟ್ಸ್ ವಿತ್ ಮಲ್ಟಿಪಲ್ ಸ್ಟೆಮ್. ಟ್ರೀಸ್ ಅಲ್ಲಿ ಏನಾಗಿತ್ತು, ಸಿಂಗಲ್ ಸ್ಟೆಮ್ ಇತ್ತು ಅಥವಾ ಸಿಂಗಲ್ ವುಡಿ ಟ್ರಂಕ್ ಇತ್ತು. ಬಟ್ ಆದ್ರೆ ಟ್ರೀಸಿಗೂ ಮತ್ತೆ ಶ್ರಬ್ಸಿಗೂ ಡಿಫ್ರೆನ್ಸ್ ಏನು ಅಂದ್ರೆ ಶ್ರಬ್ಸ್ ಅಲ್ಲಿ ಮಲ್ಟಿಪಲ್ ಸ್ಟೆಮ್ ಇರುತ್ತೆ, ಅಂದ್ರೆ ಒಂದಕ್ಕಿಂತ ಹೆಚ್ಚು ಸ್ಟೆಮ್ ಇರುತ್ತೆ. ಸ್ಟೆಮ್ ಏನಾಗಿರುತ್ತೆ ಅಂದ್ರೆ ನೋಡಿ ಈ ರೀತಿಯಾಗಿ ಬ್ರಾಂಚ್ಡ್ ಆಗಿರುತ್ತೆ.
ನೆಕ್ಸ್ಟು ಹರ್ಬ್ಸ್ಗೆ ಬಂದರೆ ಇದರ ಒಂದು ಸ್ಟೆಮ್ ಸಾಫ್ಟ್ ಹಾಗೆ ನಾನ್ ವುಡ್ಡಿ ಆಗಿರುತ್ತೆ. ಸೊ ಹರ್ಬ್ಸ್ದು ಸ್ಟೆಮ್ ಇರುತ್ತೆ ಅಲ್ವಾ, ನಾನ್ ವುಡ್ಡಿ ಅಂತ ಹೇಳಿದ್ರೆ ಗ್ರೀನ್ ಕಲರಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನೀವು ಟ್ರೀಸ್ದು ಸ್ಟೆಮ್ ಅಥವಾ ಟ್ರಂಕ್ನ ಅಬ್ಸರ್ವ್ ಮಾಡಿ, ಯಾವ ಕಲರಲ್ಲಿ ಇರುತ್ತೆ, ಅದು ಗ್ರೀನ್ ಇರುತ್ತಾ? ಗ್ರೀನ್ ಇರಲ್ಲ, ಬ್ರೌನ್ ಕಲರ್ ಇರುತ್ತೆ. ಅದನ್ನೇ ನಾವು ವುಡ್ಡಿ ಸ್ಟೆಮ್ ಅಂತ ಹೇಳಿ ಕರಿತೀವಿ. ಹರ್ಬ್ಸ್ದು ಸ್ಟೆಮ್ ಏನಾಗಿರುತ್ತೆ ಅಂದರೆ ಗ್ರೀನ್ ಆಗಿ ಇರುತ್ತೆ, ಹಾಗೆ ಸ್ಟೆಮ್ ಸಾಫ್ಟ್ ಆಗಿರುತ್ತೆ, ಟ್ರೀಸ್ ಥರ ಹಾರ್ಡ್ ಆಗಿರಲ್ಲ. ಯಾಕೆ? ಇದರಲ್ಲಿ ವುಡ್ಡಿ ಸ್ಟೆಮ್ ಇರಲ್ಲ. ಈ ಪಿಕ್ಚರಲ್ಲಿ ನೀವು ಟ್ರೀಸ್ ಆಗಿರ್ಬೋದು, ಶ್ರಬ್ಸ್ ಮತ್ತೆ ಹರ್ಬ್ಸ್ ಮೂರನ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ನೋಡಿ, ಇಲ್ಲಿ ಟ್ರೀ ಇದೆ, ಇದ್ರದ್ದು ಹೈಟ್ ನೋಡಿ ನೀವು, ಅಥವಾ ಸೈಜ್ ತುಂಬ ದೊಡ್ಡದಾಗಿದೆ, ಹಾಗೆ ತುಂಬ ಹೈಟ್ ಇದೆ ಅಥವಾ ಎತ್ತರವಾಗಿದೆ ಅಲ್ವಾ. ಹಾಗೆ ಶ್ರಬ್ಸಿಗೆ ಬಂದರೆ ಇದರ ಸೈಜ್ನ ನೋಡಿದಾಗ ಇದು ಮೀಡಿಯಂ ಸೈಜಲ್ಲಿದೆ, ತುಂಬ ಹೈಟು ಇಲ್ಲ ಅಥವಾ ತುಂಬ ಶಾರ್ಟ್ ಆಗಿ ಕೂಡ ಇಲ್ಲ, ಒಂದು ಮೀಡಿಯಂ ಸೈಜಲ್ಲಿ ಇದೆ. ಹರ್ಬ್ಸಿಗೆ ಬಂದರೆ ಇದರದ್ದು ಸೈಜ್ ಏನಾಗಿರುತ್ತೆ ಅಂದರೆ ತುಂಬ ಶಾರ್ಟ್ ಇರುತ್ತೆ, ಹಾಗೆ ಇದು ನಾನ್ ವುಡ್ಡಿ ಆಗಿರುತ್ತೆ. ಟ್ರೀಸಿಗೆ ಎಕ್ಸಾಂಪಲ್ ಕೊಡೋದಾದ್ರೆ ಮ್ಯಾಂಗೋ ಟ್ರೀ ಆಗಿರ್ಬೋದು, ಕೋಕೋನಟ್ ಟ್ರೀ ಅಥವಾ ನೀಮ್ ಟ್ರೀನ ಎಕ್ಸಾಂಪಲ್ ಆಗಿ ತಗೋಬಹುದು. ಹಾಗೆ ಶ್ರಬ್ಸಿಗೆ ಬಂದ್ರೆ ರೋಸ್ ಪ್ಲಾಂಟ್ ಆಗಿರ್ಬೋದು, ಹೈಬಿಸ್ಕಸ್ ಪ್ಲಾಂಟ್, ಹಾಗೆ ಲೆಮನ್ ಪ್ಲಾಂಟ್, ಇದನ್ನೆಲ್ಲ ಶ್ರಬ್ಬಿಗೆ ಎಕ್ಸಾಂಪಲ್ ಆಗಿ ತಗೋಬಹುದು. ಇನ್ನು ಹರ್ಬ್ಸಿಗೆ ಬಂದ್ರೆ ಇಲ್ಲಿ ನೀವು ಮಿಂಟ್ ಪಿಕ್ಚರ್ನ ಅಬ್ಸರ್ವ್ ಮಾಡ್ತಿದ್ದೀರಾ. ಮಿಂಟ್ ಅಂತ ಹೇಳಿದ್ರೆ ಪುದೀನ, ಹಾಗೆ ಕ್ಯಾರೆಟ್ ಆಗಿರ್ಬೋದು, ಮತ್ತೆ ಮೂಲಂಗಿ, ರ್ಯಾಡಿಶ್ ಬರುತ್ತಲ್ಲ ಅದು, ಹಾಗೆ ಟೊಮ್ಯಾಟೊ ಪ್ಲಾಂಟ್, ಇದನ್ನೆಲ್ಲ ಹರ್ಬ್ಸಿಗೆ ಎಕ್ಸಾಂಪಲ್ ಆಗಿ ತಗೋಬಹುದು. ನೆಕ್ಸ್ಟು ಅರಿಸ್ಟಾಟಲ್ ಅವ್ರು ಏನು ಮಾಡ್ತಾರೆ ಅಂದರೆ ಅನಿಮಲ್ಸ್ಗಳನ್ನ ಕಲರ್ ಆಫ್ ಬ್ಲಡ್, ಅಂದರೆ ಆ ಒಂದು ಅನಿಮಲ್ಸ್ಗಳ ಬ್ಲಡ್ ರೆಡ್ ಕಲರ್ ಇದೆಯಾ ಅಥವಾ ರೆಡ್ ಕಲರ್ ಇಲ್ವಾ ಅನ್ನೋದ್ರ ಮೇಲೆ ಕ್ಲಾಸಿಫೈ ಮಾಡ್ತಾ ಹೋಗ್ತಾರೆ. ಇನೈಮಾ ಹಾಗೆ ಏನೈಮಾ ಅಂತ ಹೇಳಿ ಕ್ಲಾಸಿಫೈ ಮಾಡ್ತಾರೆ. ಯಾವ ಅನಿಮಲ್ಸ್ಗಳಲ್ಲಿ ರೆಡ್ ಬ್ಲಡ್ ಪ್ರೆಸೆಂಟ್ ಇರುತ್ತೆ ಅಂತ ಅನಿಮಲ್ಸ್ಗಳನ್ನು ಇನೈಮಾ ಅಂತ ಹೇಳಿ ಕ್ಲಾಸಿಫೈ ಮಾಡ್ತಾರೆ. ಹಾಗೆ ಯಾವ ಅನಿಮಲ್ಸ್ಗಳಲ್ಲಿ ರೆಡ್ ಬ್ಲಡ್ ಆಬ್ಸೆಂಟ್ ಇರುತ್ತೆ ಅಂತ ಅನಿಮಲ್ಸ್ಗಳನ್ನು ಏನೈಮಾ ಅಂತ ಹೇಳಿ ಕ್ಲಾಸಿಫೈ ಮಾಡ್ತಾರೆ. ಈನೈಮಾ ಹಾಗೆ ಏನೈಮಾಗೆ ಎಕ್ಸಾಂಪಲ್ಸ್ಗಳನ್ನು ನೋಡೋದಾದ್ರೆ ಫಿಶ್ ಆಗಿರ್ಬೋದು, ಹಾಗೆ ಆಂಫಿಬಿಯನ್ಸ್ ಮತ್ತೆ ಬರ್ಡ್ಸ್, ಇದರಲ್ಲೆಲ್ಲ ರೆಡ್ ಬ್ಲಡ್ ಪ್ರೆಸೆಂಟ್ ಇರುತ್ತೆ ಅಲ್ವಾ. ಇದನ್ನೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈನೈಮಾ ಅಂತ ಹೇಳಿ ಕ್ಲಾಸಿಫೈ ಮಾಡ್ತಾರೆ. ಸ್ಪಾಂಜಸ್ ಆಗಿರ್ಬೋದು, ಇನ್ಸೆಕ್ಟ್ಸ್ ಮತ್ತೆ ಮೊಲಸ್ಕ್, ಇದರಲ್ಲಿ ರೆಡ್ ಬ್ಲಡ್ ಆಬ್ಸೆಂಟ್ ಇರುತ್ತೆ, ಆದ್ರಿಂದ ಇದನ್ನ ಏನೈಮಾ ಅಂತ ಹೇಳಿ ಕ್ಲಾಸಿಫೈ ಮಾಡ್ತಾರೆ. ನೆಕ್ಸ್ಟು ಲಿನೇಯಸ್ ಅನ್ನೋ ಒಬ್ರು ಸೈಂಟಿಸ್ಟ್ ಬರ್ತಾರೆ. ಇವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ಲಿವಿಂಗ್ ಆರ್ಗಾನಿಸಮ್ಸ್ಗಳನ್ನು 2 ಕಿಂಗ್ಡಮ್ಸ್ಗಳಾಗಿ ಕ್ಲಾಸಿಫೈ ಮಾಡ್ತಾರೆ. ಆ ಕಿಂಗ್ಡಮ್ಸ್ಗಳು ಯಾವ್ದ್ಯಾವುದು ಅಂತ ನೋಡೋದಾದ್ರೆ ಕಿಂಗ್ಡಮ್ ಪ್ಲಾಂಟೆ ಹಾಗೆ ಕಿಂಗ್ಡಮ್ ಅನಿಮಾಲಿಯಾ. ಎಲ್ಲ ಪ್ಲಾಂಟ್ಸ್ಗಳನ್ನು ಕಿಂಗ್ಡಮ್ ಪ್ಲಾಂಟೆ ಅಂಡರಲ್ಲಿ ಕ್ಲಾಸಿಫೈ ಮಾಡ್ತಾರೆ, ಹಾಗೆ ಎಲ್ಲ ಅನಿಮಲ್ಸ್ಗಳನ್ನು ಕಿಂಗ್ಡಮ್ ಅನಿಮಾಲಿಯಾ ಅಂಡರಲ್ಲಿ ಕ್ಲಾಸಿಫೈ ಮಾಡ್ತಾರೆ. ಇಲ್ಲಿ ತನಕ ಸೈಂಟಿಸ್ಟ್ ಏನು ಕ್ಲಾಸಿಫಿಕೇಶನ್ಸ್ಗಳನ್ನು ಮಾಡ್ತಾರೆ ಅದನ್ನ ಎಲ್ಲರೂ ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಇನ್ನ ಡೀಟೇಲ್ಡ್ ಕ್ಲಾಸಿಫಿಕೇಶನ್ ಬೇಕಾಗಿರತ್ತೆ. ಇಲ್ಲಿ ತನಕ ಏನೇನು ಕ್ಲಾಸಿಫಿಕೇಶನ್ ಮಾಡಿದ್ರು ಅದರಲ್ಲಿ ಏನೇನು ಡ್ರಾಬ್ಯಾಕ್ಸ್ ಇದೆ ಅನ್ನೋದನ್ನ ತಿಳ್ಕೊಂತ ಹೋಗೋಣ. ಡಿಡ್ ನಾಟ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಯೂಕ್ಯಾರಿಯೋಟ್ಸ್ ಅಂಡ್ ಪ್ರೋಕ್ಯಾರಿಯೋಟ್ಸ್. ಇಲ್ಲಿ ತನಕ ಏನು ಕ್ಲಾಸಿಫಿಕೇಶನ್ ಮಾಡಿದ್ರು ಅದರಲ್ಲಿ ಯೂಕ್ಯಾರಿಯೋಟ್ಸ್ ಮತ್ತೆ ಪ್ರೋಕ್ಯಾರಿಯೋಟ್ಸ್ ಎಲ್ಲದನ್ನು ಕೂಡ ಒಟ್ಟಿಗೆ ಕ್ಲಾಸಿಫೈ ಮಾಡಿಬಿಟ್ಟಿರ್ತಾರೆ. ಯೂಕ್ಯಾರಿಯೋಟ್ಸ್ ಅಂತ ಹೇಳಿದ್ರೆ ಏನು? ಯಾವ ಆರ್ಗಾನಿಸಮ್ಸ್ ಅಲ್ಲಿ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರುತ್ತೆ ಅಂತ ಆರ್ಗಾನಿಸಮ್ಸ್ ನಾವೇನಂತ ಕರಿತೀವಿ? ಯೂಕ್ಯಾರಿಯೋಟ್ಸ್ ಅಂತ ಹೇಳಿ ಕರಿತೀವಿ. ಹಾಗೆ ಪ್ರೋಕ್ಯಾರಿಯೋಟ್ಸ್ ಅಂತ ಅಂದ್ರೆ ಏನು? ಯಾವ ಆರ್ಗಾನಿಸಮ್ಸ್ ಅಲ್ಲಿ ನ್ಯೂಕ್ಲಿಯಸ್ ಆಬ್ಸೆಂಟ್ ಇರುತ್ತೆ ಅಂತ ಆರ್ಗಾನಿಸಮ್ಸ್ ನಾವು ಪ್ರೋಕ್ಯಾರಿಯೋಟ್ಸ್ ಅಂತ ಹೇಳಿ ಕರಿತೀವಿ ಅಲ್ವಾ. ಸೊ ಯೂಕ್ಯಾರಿಯೋಟ್ಸ್ ಮತ್ತೆ ಪ್ರೋಕ್ಯಾರಿಯೋಟ್ಸ್ ಅಂದ್ರೆ ನ್ಯೂಕ್ಲಿಯಸ್ ಇರೋಂಥ ಆರ್ಗಾನಿಸಮ್, ನ್ಯೂಕ್ಲಿಯಸ್ ಇಲ್ಲದೆ ಇರೋಂಥ ಆರ್ಗಾನಿಸಮ್ ಎರಡನ್ನು ಸೇರಿಸಿ ಏನ್ ಮಾಡ್ಬಿಟ್ಟಿದ್ರು ಅಂದ್ರೆ ಕ್ಲಾಸಿಫೈ ಮಾಡಿದ್ರು. ಹಾಗೆ ಯೂನಿಸೆಲ್ಯುಲಾರ್ ಆರ್ಗಾನಿಸಮ್ ಮತ್ತೆ ಮಲ್ಟಿಸೆಲ್ಯುಲಾರ್ ಆರ್ಗಾನಿಸಮ್. ಯೂನಿಸೆಲ್ಯುಲಾರ್ ಆರ್ಗಾನಿಸಮ್ ಅಂದ್ರೆ ಏನು? ಒಂದೇ ಒಂದು ಸೆಲ್, ಸಿಂಗಲ್ ಸೆಲ್ ಇರೋ ಅಂತ ಆರ್ಗಾನಿಸಮ್ಸ್. ಹಾಗೆ ಮಲ್ಟಿಸೆಲ್ಯುಲಾರ್ ಆರ್ಗಾನಿಸಮ್ಸ್ ಅಂತ ಹೇಳಿದ್ರೆ ಒಂದಕ್ಕಿಂತ ಜಾಸ್ತಿ ಸೆಲ್ಸ್ ಇರುವಂತ ಆರ್ಗಾನಿಸಮ್ಸ್ ನ ಮಲ್ಟಿಸೆಲ್ಯುಲಾರ್ ಆರ್ಗಾನಿಸಮ್ಸ್ ಅಂತ ಹೇಳಿ ಕರಿತೀವಿ ಅಲ್ವಾ. ಇದನ್ನು ಕೂಡ ಬೇರೆ ಬೇರೆ ಆಗಿ ಕ್ಲಾಸಿಫೈ ಮಾಡಿರ್ಲಿಲ್ಲ, ಎರಡನ್ನು ಸೇರಿಸಿ ಒಟ್ಟಿಗೆ ಹಾಕಿ ಕ್ಲಾಸಿಫೈ ಮಾಡಿಬಿಟ್ಟಿದ್ರು. ಇದರಿಂದ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ಏನಾಗುತ್ತೆ? ಕಷ್ಟ ಆಗುತ್ತೆ, ಈಸಿಯಾಗಿ ಐಡೆಂಟಿಫೈ ಮಾಡೋದಕ್ಕಾಗಲ್ಲ. ಹಾಗೆ ಫೋಟೋಸಿಂಥೆಟಿಕ್ ಮತ್ತೆ ನಾನ್ ಫೋಟೋಸಿಂಥೆಟಿಕ್ ಆರ್ಗಾನಿಸಮ್ಸ್ ನ ಕೂಡ ಡಿಫ್ರೆನ್ಶಿಯೇಟ್ ಮಾಡಿರ್ಲಿಲ್ಲ. ಫೋಟೋಸಿಂಥೆಟಿಕ್ ಅಂತ ಹೇಳಿದ್ರೆ ತನ್ನ ಫುಡ್ ನ ತಾನೇ ಪ್ರಿಪೇರ್ ಮಾಡ್ಕೊಳ್ಳೋ ಅಂತ ಆರ್ಗಾನಿಸಮ್. ಹಾಗೆ ನಾನ್ ಫೋಟೋಸಿಂಥೆಟಿಕ್ ಅಂತ ಹೇಳಿದ್ರೆ ಫುಡ್ಡಿಗೋಸ್ಕರ ಬೇರೆ ಒಂದು ಆರ್ಗಾನಿಸಮ್ಸ್ ಗಳ ಮೇಲೆ ಡಿಪೆಂಡ್ ಆಗಿರುವಂತ ಆರ್ಗಾನಿಸಮ್ಸ್. ಇದನ್ನು ಎಲ್ಲ ಏನ್ ಮಾಡ್ಬಿಟ್ಟಿರ್ತಾರೆ ಅಂದ್ರೆ ಒಟ್ಟಿಗೆ ಸೇರಿಸಿ ಕ್ಲಾಸಿಫೈ ಮಾಡ್ಬಿಟ್ಟಿರ್ತಾರೆ. ಬಟ್ ಇದನ್ನೆಲ್ಲ ಸಪ್ರೇಟ್ ಆಗಿ ಕ್ಲಾಸಿಫೈ ಮಾಡಿದ್ರೆ ನಮ್ಗೆ ಸ್ಟಡಿ ಮಾಡೋದಕ್ಕಾಗಿರ್ಬೋದು, ಹಾಗೆ ಐಡೆಂಟಿಫೈ ಮಾಡೋದಕ್ಕೆ ಏನಾಗುತ್ತೆ? ತುಂಬಾ ಈಸಿ ಆಗತ್ತೆ. ನೆಕ್ಸ್ಟ್ RH ವಿಟೇಕರ್ ಅವರು ಬರ್ತಾರೆ. ಇವ್ರೇನ್ ಮಾಡ್ತಾರೆ ಅಂದ್ರೆ ಆರ್ಗಾನಿಸಮ್ಸ್ ಗಳನ್ನ 5 ಕಿಂಗ್ಡಮ್ಸ್ ಆಗಿ ಕ್ಲಾಸಿಫೈ ಮಾಡ್ತಾರೆ. ಇದನ್ನ ಎಲ್ಲರೂ ಕೂಡ ಅಕ್ಸೆಪ್ಟ್ ಮಾಡ್ಕೊಂತಾರೆ. ಆ 5 ಕಿಂಗ್ಡಮ್ಸ್ಗಳು ಯಾವ್ದ್ಯಾವುದು ಅಂತ ನೋಡೋದಾದ್ರೆ ಕಿಂಗ್ಡಮ್ ಮೊನೇರಾ,
ಪ್ರೊಟಿಸ್ಟಾ, ಫಂಗೈ, ಪ್ಲಾಂಟೆ ಹಾಗೆ ಅನಿಮಾಲಿಯಾ. ಕ್ರೈಟೀರಿಯಾ ಫಾರ್ ಕ್ಲಾಸಿಫಿಕೇಶನ್. ಆರ್.ಎಚ್. ವಿಟೇಕರ್ ಅವರು ಯಾವ ಕ್ರೈಟೀರಿಯಾಗಳು ಅಥವಾ ಯಾವ ಬೇಸಿಸ್ನ ಮೇಲೆ ಕ್ಲಾಸಿಫಿಕೇಶನ್ ಮಾಡಿದ್ರು ಅಂತ ನೋಡೋದಾದ್ರೆ ಸೆಲ್ ಸ್ಟ್ರಕ್ಚರ್, ಬಾಡಿ ಆರ್ಗನೈಸೇಷನ್, ಮೋಡ್ ಆಫ್ ನ್ಯೂಟ್ರಿಷನ್, ರಿಪ್ರೊಡಕ್ಷನ್ ಹಾಗೆ ಫೈಲೋಜೆನೆಟಿಕ್ ರಿಲೇಶನ್ಶಿಪ್ಸ್. ಇದಿಷ್ಟು ಕ್ರೈಟೀರಿಯಾಸ್ಗಳನ್ನು ಇಟ್ಕೊಂಡು ಆರ್.ಎಚ್. ವಿಟೇಕರ್ ಅವರು ಆರ್ಗಾನಿಸಮ್ಸ್ಗಳನ್ನು ಕ್ಲಾಸಿಫೈ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಇವಾಗ ಕಿಂಗ್ಡಮ್ ಮೊನೇರಾ ಹಾಗೆ ಕಿಂಗ್ಡಮ್ ಪ್ರೊಟಿಸ್ಟಾ ಅಂಡರಲ್ಲಿ ಯೂನಿಸೆಲ್ಯುಲಾರ್ ಆರ್ಗಾನಿಸಮ್ಸ್ಗಳನ್ನು ಕ್ಲಾಸಿಫೈ ಮಾಡಿದ್ದಾರೆ. ಅಂದರೆ ಸಿಂಗಲ್ ಸೆಲ್ ಇರೋಂಥ ಆರ್ಗಾನಿಸಮ್ಸ್ಗಳನ್ನೆಲ್ಲ ಮೊನೇರಾ ಹಾಗೆ ಪ್ರೊಟಿಸ್ಟಾ ಅಂಡರಲ್ಲಿ ಕ್ಲಾಸಿಫೈ ಮಾಡಿದ್ದಾರೆ. ಹಾಗೆ ನೆಕ್ಸ್ಟ್ ಫಂಗೈಗೆ ಬಂದರೆ ಇದರಲ್ಲಿ ಮಲ್ಟಿ ಸೆಲ್ಯುಲಾರ್ ಆರ್ಗಾನಿಸಮ್ಸ್ಗಳಿರುತ್ತೆ. ಬಟ್ ಆದರೆ ಅದರ ಒಂದು ಸೆಲ್ ವಾಲ್ ಏನಾಗಿರುತ್ತೆ ಅಂದರೆ ಕೈಟಿನಿಂದ ಫಾರ್ಮೇಷನ್ ಆಗಿರುತ್ತೆ. ಹಾಗೆ ಪ್ಲಾಂಟೆಗೆ ಬಂದರೆ ಪ್ಲಾಂಟ್ಸ್ದು ಸೆಲ್ ವಾಲ್ ಏನಿರುತ್ತೆ ಅದು ಸೆಲ್ಯುಲೋಸ್ ಇಂದ ಫಾರ್ಮೇಷನ್ ಆಗಿರುತ್ತೆ. ಸೊ ಇಲ್ಲಿ ಡಿಫ್ರೆನ್ಸ್ನ ಅಬ್ಸರ್ವ್ ಮಾಡ್ಬೇಕು ನೀವು. ಫಂಗೈದು ಸೆಲ್ ವಾಲ್ ಕೈಟಿನಿಂದ ಫಾರ್ಮೇಷನ್ ಆಗಿರುತ್ತೆ. ಪ್ಲಾಂಟೆಯಲ್ಲಿ ಅಂದ್ರೆ ಪ್ಲಾಂಟ್ಸ್ದು ಸೆಲ್ ವಾಲ್ ಸೆಲ್ಯುಲೋಸ್ ಇಂದ ಫಾರ್ಮೇಷನ್ ಆಗಿರುತ್ತೆ. ಹಾಗೆ ಕಿಂಗ್ಡಮ್ ಅನಿಮಾಲಿಯಾಗೆ ಬಂದ್ರೆ ಇದರಲ್ಲಿ ಸೆಲ್ ವಾಲ್ ಆಬ್ಸೆಂಟ್ ಇರುತ್ತೆ, ಸೆಲ್ ಮೆಂಬ್ರೇನ್ ಮಾತ್ರ ಪ್ರೆಸೆಂಟ್ ಇರುತ್ತೆ, ಸೆಲ್ ವಾಲ್ ಆಬ್ಸೆಂಟ್ ಇರುತ್ತೆ. ಈ ರೀತಿಯಾಗಿ ಸೆಲ್ ಸ್ಟ್ರಕ್ಚರ್ ನ ಕ್ರೈಟೀರಿಯಾ ಆಗಿ ಇಟ್ಕೊಂಡು ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ನೆಕ್ಸ್ಟ್ ಬಾಡಿ ಆರ್ಗನೈಸೇಷನ್ ಅಂತ ಹೇಳಿದ್ರೆ ಡಿಫ್ರೆಂಟ್ ಆರ್ಗಾನಿಸಮ್ಸ್ ಅಲ್ಲಿ ಡಿಫ್ರೆಂಟ್ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಮೊನೇರಾ ಹಾಗೆ ಪ್ರೊಟಿಸ್ಟಾನ ಕನ್ಸಿಡರ್ ಮಾಡಿದ್ರೆ ಇದರಲ್ಲಿ ಸೆಲ್ಯುಲಾರ್ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್ ಇರುತ್ತೆ. ಅಂದ್ರೆ ಕಂಪ್ಲೀಟ್ ಬಾಡಿ ಬರೀ ಸೆಲ್ಸ್ ಇಂದ ಮಾತ್ರ ಫಾರ್ಮೇಷನ್ ಆಗಿರುತ್ತೆ. ಇದರಲ್ಲಿ ಟಿಶ್ಯೂ ಆಗಲಿ ಅಥವಾ ಆರ್ಗನ್ ಸಿಸ್ಟಮ್ ಏನು ಕೂಡ ಇರೋದಿಲ್ಲ. ಇನ್ನು ಫಂಗೈಗೆ ಬಂದ್ರೆ ಇದು ಥ್ಯಾಲಸ್ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್ ನ ಎಕ್ಸಿಬಿಟ್ ಮಾಡುತ್ತೆ. ಥ್ಯಾಲಸ್ ಅಂತ ಹೇಳಿದ್ರೆ ಅದು ಟಿಶ್ಯೂ ಅಲ್ಲ, ಟಿಶ್ಯೂ ಆಗಲಿ ಆರ್ಗನ್ ಸಿಸ್ಟಮ್ ಏನು ಕೂಡ ಫಂಗೈಯಲ್ಲಿ ಇರೋದಿಲ್ಲ. ಥ್ಯಾಲಸ್ ಲೆವೆಲ್ ಆಫ್ ಆರ್ಗನೈಸೇಷನ್ ಅಂದ್ರೆ ಏನು ಅಂತ ನಾವು ಡೀಟೇಲ್ಡ್ ಆಗಿ ಕಿಂಗ್ಡಮ್ ಫಂಗೈನ ಸ್ಟಡಿ ಮಾಡುವಾಗ ತಿಳ್ಕೊಳ್ಳೋಣ. ಇನ್ನು ಪ್ಲಾಂಟೆ ಮತ್ತೆ ಅನಿಮಾಲಿಯಾಗೆ ಬಂದ್ರೆ ಇದರಲ್ಲಿ ನಾವು ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್, ಆರ್ಗನ್ ಲೆವೆಲ್ ಆಫ್ ಆರ್ಗನೈಸೇಷನ್ ಹಾಗೆ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್ ಅಬ್ಸರ್ವ್ ಮಾಡಬಹುದು. ನೆಕ್ಸ್ಟ್ ಮೋಡ್ ಆಫ್ ನ್ಯೂಟ್ರಿಷನ್ಗೆ ಬಂದ್ರೆ ಮೊನೇರಾ ಹಾಗೆ ಪ್ರೊಟಿಸ್ಟಾ ಆಟೋಟ್ರೋಪಿಕ್ ಆಗಿರ್ಬೋದು ಅಥವಾ ಹೆಟಿರೋಟ್ರೋಪಿಕ್ ಆಗಿರ್ಬೋದು. ಅಂದ್ರೆ ತನ್ನ ಫುಡ್ ನ ತಾನೇ ಪ್ರಿಪೇರ್ ಮಾಡ್ಕೊಳ್ಳುತ್ತೆ, ಇಲ್ಲಾಂದ್ರೆ ಬೇರೆ ಆರ್ಗಾನಿಸಮ್ಸ್ ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆ ಫಂಗೈಗೆ ಬಂದ್ರೆ ಇದು ಸ್ಯಾಪ್ರೋಫೈಟಿಕ್ ಅಥವಾ ಪ್ಯಾರಾಸೈಟ್ಸ್ ಆಗಿರುತ್ತೆ. ಅಂದ್ರೆ ತನ್ನ ಫುಡ್ಡಿಗೋಸ್ಕರ ಡೆಡ್ ಹಾಗೆ ಡಿಕೇಡ್ ಆರ್ಗ್ಯಾನಿಕ್ ಮ್ಯಾಟರ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆ ಇನ್ನು ಪ್ಲಾಂಟ್ಸಿಗೆ ಬಂದ್ರೆ ಕಿಂಗ್ಡಮ್ ಪ್ಲಾಂಟೆ ಅಲ್ಲಿ ಬರುವಂತ ಪ್ಲಾಂಟ್ಸ್ ಏನಿರುತ್ತೆ ಅದೆಲ್ಲ ಆಟೋಟ್ರೋಪಿಕ್ ಆಗಿರುತ್ತೆ. ಅಂದ್ರೆ ತನ್ನ ಫುಡ್ ನ ತಾನೇ ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ಹಾಗೆ ಅನಿಮಾಲಿಯಾದಲ್ಲಿ ಬರುವಂತ ಆರ್ಗಾನಿಸಮ್ಸ್ಗಳೆಲ್ಲ ತನ್ನ ಫುಡ್ಡಿಗೋಸ್ಕರ ಇನ್ನೊಂದು ಆರ್ಗಾನಿಸಮ್ಸ್, ಬೇರೆ ಆರ್ಗಾನಿಸಮ್ಸ್ ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಹೆಟಿರೋಟ್ರೋಪಿಕ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ರಿಪ್ರೊಡಕ್ಷನ್. ಸೊ ಎಸೆಕ್ಷುಯಲ್ ರಿಪ್ರೊಡಕ್ಷನ್ ಆಗಿರ್ಬೋದು ಅಥವಾ ಸೆಕ್ಷುಯಲ್ ರಿಪ್ರೊಡಕ್ಷನ್, ಇದನ್ನು ಕೂಡ ಕ್ರೈಟೀರಿಯಾ ಆಗಿ ಕನ್ಸಿಡರ್ ಮಾಡಿದ್ದಾರೆ. ನೆಕ್ಸ್ಟ್ ಫೈಲೋಜೆನೆಟಿಕ್ ರಿಲೇಶನ್ಶಿಪ್ಸ್. ಫೈಲೋಜೆನೆಟಿಕ್ ರಿಲೇಶನ್ಶಿಪ್ಸ್ ಅಂತ ಹೇಳಿದ್ರೆ ಎವಲ್ಯೂಷನರಿ ಕನೆಕ್ಷನ್ಸ್ ನಾವು ಫೈಲೋಜೆನೆಟಿಕ್ ರಿಲೇಶನ್ಶಿಪ್ಸ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಜೆನೆಟಿಕಲಿ ಏನಾದರೂ ಸಿಮಿಲಾರಿಟೀಸ್ ಇದೆಯಾ ಅನ್ನೋದನ್ನು ಕೂಡ ಕ್ರೈಟೀರಿಯಾ ಆಗಿ ಕನ್ಸಿಡರ್ ಮಾಡಿದ್ದಾರೆ. ಸೊ ಆರ್.ಎಚ್. ವಿಟೇಕರ್ ಅವರು ಇದಿಷ್ಟನ್ನು ಕೂಡ ಕ್ರೈಟೀರಿಯಾ ಆಗಿ ಕನ್ಸಿಡರ್ ಮಾಡಿ ಇದರ ಮೇಲೆ ಆರ್ಗಾನಿಸಮ್ಸ್ ಗಳನ್ನ ಏನ್ ಮಾಡಿದ್ದಾರೆ, ಡಿಫ್ರೆಂಟ್ ಕಿಂಗ್ಡಮ್ಸ್ ಗಳಾಗಿ ಕ್ಲಾಸಿಫೈ ಮಾಡಿದ್ದಾರೆ. ಅರ್ಲಿಯರ್ ಕ್ಲಾಸಿಫಿಕೇಶನ್ ಅಂದ್ರೆ ಆರ್.ಎಚ್. ವಿಟೇಕರ್ ಅವರು ಕ್ಲಾಸಿಫೈ ಮಾಡೋದಕ್ಕಿಂತ ಮುಂಚೆ ಬ್ಯಾಕ್ಟೀರಿಯಾ, ಬ್ಲೂ ಗ್ರೀನ್ ಆಲ್ಗೆ, ಫಂಗೈ, ಮಾಸಸ್, ಫರ್ನ್ಸ್, ಜಿಮ್ನೋಸ್ಪರ್ಮ್ಸ್ ಅಂಡ್ ಏಂಜಿಯೋಸ್ಪರ್ಮ್ಸ್ ಕ್ಲಾಸಿಫೈ ಅಂಡರ್ ಪ್ಲಾಂಟ್ಸ್. ಸೊ ಮುಂಚೆ ಏನ್ ಮಾಡ್ಬಿಟ್ಟಿರ್ತಾರೆ ಅಂದ್ರೆ ಕಿಂಗ್ಡಮ್ ಪ್ಲಾಂಟೇ ಇದೆ ಅಲ್ವಾ, ಅದರ ಅಂಡರಲ್ಲೇನೆ ಎಲ್ಲ ಆರ್ಗಾನಿಸಮ್ಸ್ಗಳು ಲೈಕ್ ಬ್ಯಾಕ್ಟೀರಿಯಾ ಆಗಿರ್ಬೋದು, ಬ್ಲೂ ಗ್ರೀನ್ ಆಲ್ಗೆ ಮತ್ತೆ ಫಂಗೈ ಎಲ್ಲದನ್ನು ಕೂಡ ಪ್ಲಾಂಟೇ ಅಂಡರಲ್ಲೇ ಕ್ಲಾಸಿಫೈ ಮಾಡಿಬಿಟ್ಟಿರ್ತಾರೆ. ಬಟ್ ಆರ್.ಎಚ್. ವಿಟೇಕರ್ ಅವರು ಏನ್ ಮಾಡ್ತಾರೆ ಅಂದ್ರೆ ಬ್ಯಾಕ್ಟೀರಿಯಾ ಮತ್ತೆ ಬ್ಲೂ ಗ್ರೀನ್ ಆಲ್ಗೆನ ಸಪರೇಟ್ ಕಿಂಗ್ಡಮ್ ಅಲ್ಲಿ ಕ್ಲಾಸಿಫೈ ಮಾಡ್ತಾರೆ, ಕಿಂಗ್ಡಮ್ ಮೊನೇರಾ ಅಂಡರ್. ಹಾಗೆ ಫಂಗೈನ ಕಿಂಗ್ಡಮ್ ಫಂಗೈ ಅಂಡರ್ ಅಲ್ಲಿ ಸಪರೇಟ್ ಆಗಿ ಕ್ಲಾಸಿಫೈ ಮಾಡ್ತಾರೆ. ಕಿಂಗ್ಡಮ್ ಮೊನೇರಾ ಆಲ್ ಪ್ರೊಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್ ಆರ್ ಗ್ರೂಪ್ಡ್ ಅಂಡರ್ ಮೊನೇರಾ. ಸೊ ಎಲ್ಲಾ ಪ್ರೊಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್ ಗಳನ್ನ ಏನ್ ಮಾಡಿದ್ದಾರೆ ಅಂದ್ರೆ ಮೊನೇರಾ ಕಿಂಗ್ಡಮ್ ಅಲ್ಲಿ ಕ್ಲಾಸಿಫೈ ಮಾಡಿದ್ದಾರೆ. ಪ್ರೊಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್ ಅಂದ್ರೆ ಏನು, ಯಾವ ಆರ್ಗಾನಿಸಮ್ಸ್ ಅಲ್ಲಿ ಅಥವಾ ಯಾವ ಸೆಲ್ ನ ಒಳಗಡೆ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರಲ್ಲ, ನ್ಯೂಕ್ಲಿಯಸ್ ಆಬ್ಸೆಂಟ್ ಇರುತ್ತೆ ಅಂತ ಆರ್ಗಾನಿಸಮ್ಸ್ ನ ನಾವು ಪ್ರೊಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್ ಅಂತ ಹೇಳಿ ಕರಿತೀವಿ ಅಲ್ವಾ. ಸೊ ನ್ಯೂಕ್ಲಿಯಸ್ ಇಲ್ಲದೆ ಇರುವಂತ ಆರ್ಗಾನಿಸಮ್ಸ್ ಗಳನ್ನೆಲ್ಲ ಏನ್ ಮಾಡಿದ್ದಾರೆ, ಕಿಂಗ್ಡಮ್ ಮೊನೇರಾ ಅಂಡರ್ ಅಲ್ಲಿ ಕ್ಲಾಸಿಫೈ ಮಾಡಿದ್ದಾರೆ. ನೆಕ್ಸ್ಟ್ ಕಿಂಗ್ಡಮ್ ಪ್ರೊಟಿಸ್ಟಾ ಅಂಡರ್ ಅಲ್ಲಿ ಎಲ್ಲ ಯೂನಿಸೆಲ್ಯುಲಾರ್ ಯೂಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್ ಗಳನ್ನ ಕ್ಲಾಸಿಫೈ ಮಾಡಿದ್ದಾರೆ. ಯೂಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್ ಅಂತ ಅಂದ್ರೆ ಏನು, ಯಾವ ಒಂದು ಆರ್ಗಾನಿಸಮ್ಸ್ ಅಥವಾ ಸೆಲ್ ನ ಒಳಗಡೆ
ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರುತ್ತೆ ಅಂತ ಆರ್ಗಾನಿಸಮ್ಸ್ನ ನಾವು ಯೂಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್ ಅಂತ ಹೇಳಿ ಕರಿತೀವಿ ಅಲ್ವಾ. ಸೊ ಕಿಂಗ್ಡಮ್ ಪ್ರೊಟಿಸ್ಟಾದಲ್ಲಿ ಏನ್ ಮಾಡಿದ್ದಾರೆ, ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರೋ ಅಂತ ಯೂನಿಸೆಲ್ಯುಲರ್ ಆರ್ಗಾನಿಸಮ್ಸ್ಗಳನ್ನೆಲ್ಲ ಕ್ಲಾಸಿಫೈ ಮಾಡಿದ್ದಾರೆ. ನೀವು ಇದನ್ನು ಕೂಡ ನೆನ್ಪಿಟ್ಕೋಬೇಕು, ಯೂನಿಸೆಲ್ಯುಲರ್ ಆರ್ಗಾನಿಸಮ್ಸ್ಗಳು ಮಾತ್ರ, ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರುವಂತ ಯೂನಿಸೆಲ್ಯುಲರ್ ಆರ್ಗಾನಿಸಮ್ಸ್ಗಳು. ಓಕೆ, ಫಸ್ಟ್ ಏನ್ ಮಾಡಿದ್ರು ಅಂದ್ರೆ ಪ್ಯಾರಾಮಿಷಿಯಂ ಆಗಿರ್ಬೋದು, ಅಮೀಬಾ, ಇದನ್ನೆಲ್ಲ ಕಿಂಗ್ಡಮ್ ಅನಿಮಾಲಿಯಾ ಒಳಗಡೆ ಪ್ಲೇಸ್ ಮಾಡಿಬಿಟ್ಟಿದ್ರು, ಕಿಂಗ್ಡಮ್ ಅನಿಮಾಲಿಯಾ ಅಂಡರ್ ಅಲ್ಲಿ ಕ್ಲಾಸಿಫೈ ಮಾಡಿದ್ರು. RH ವಿಟೇಕರ್ ಅವ್ರು ಏನ್ ಮಾಡಿದ್ರೆ ಅಂದ್ರೆ ಪ್ಯಾರಾಮಿಷಿಯಂ ಆಗಿರ್ಬೋದು, ಅಮೀಬಾ, ಇದನ್ನೆಲ್ಲ ಕಿಂಗ್ಡಮ್ ಪ್ರೊಟಿಸ್ಟಾ ಅಂಡರ್ ಅಲ್ಲಿ ಕ್ಲಾಸಿಫೈ ಮಾಡಿದ್ರು. ನೆಕ್ಸ್ಟು ಕಿಂಗ್ಡಮ್ ಫಂಗೈ. ಫಂಗೈ ನಾನ್ ಫೋಟೋಸಿಂಥೆಟಿಕ್ ಹ್ಯಾಡ್ ಬೀನ್ ಗ್ರೂಪ್ಡ್ ಆಸ್ ಪ್ಲಾಂಟ್ಸ್. ಸೊ ಫಂಗೈ ಏನಿದೆ ಇದು ನಾನ್ ಫೋಟೋಸಿಂಥೆಟಿಕ್, ಅಂದ್ರೆ ಫಂಗೈ ಅದ್ರ ಫುಡ್ನ ಅದೇ ಪ್ರಿಪೇರ್ ಮಾಡ್ಕೊಳ್ಳಲ್ಲ, ಫುಡ್ಡಿಗೋಸ್ಕರ ಬೇರೆ ಆರ್ಗಾನಿಸಮ್ಸ್ ಅಥವಾ ಡೆಡ್ ಅಂಡ್ ಡಿಕೇಡ್ ಆರ್ಗಾನಿಸಮ್ಸ್ ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದನ್ನ ಏನ್ ಮಾಡ್ಬಿಟ್ಟಿದ್ರು ಅಂದ್ರೆ ಪ್ಲಾಂಟ್ಸ್ ನ ಅಂಡರ್ ಅಲ್ಲಿ ಕ್ಲಾಸಿಫೈ ಮಾಡಿದ್ರು. ಪ್ಲಾಂಟ್ಸ್ ಫೋಟೋಸಿಂಥೆಟಿಕ್ ಅಲ್ವಾ, ಅದ್ರ ಫುಡ್ ನ ಅದೇ ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ಸೊ RH ವಿಟೇಕರ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಫಂಗೈನ ಸಪರೇಟ್ ಆಗಿ ಕ್ಲಾಸಿಫೈ ಮಾಡ್ತಾರೆ. ಹಾಗೆ ಫಂಗೈದು ಸೆಲ್ ವಾಲ್ ಯಾವ್ದ್ರಿಂದ ಫಾರ್ಮೇಶನ್ ಆಗಿರುತ್ತೆ ಅಂದ್ರೆ ಕೈಟಿನ್. ಪ್ಲಾಂಟ್ಸ್ ಸೆಲ್ ವಾಲ್ ಯಾವ್ದ್ರಿಂದ ಫಾರ್ಮೇಶನ್ ಆಗಿರುತ್ತೆ ಅಂತ ಹೇಳಿದ್ರೆ ಸೆಲ್ಯುಲೋಸ್. ಸೊ ಫಂಗೈ ಹಾಗೆ ಪ್ಲಾಂಟ್ಸ್ ಎರಡರದ್ದು ಸೆಲ್ ವಾಲ್ ಏನಾಗಿದೆ, ಡಿಫ್ರೆಂಟ್ ಆಗಿದೆ. ಫಂಗೈ ಸೆಲ್ ವಾಲ್ ಕೈಟಿನ್ ಇಂದ ಫಾರ್ಮೇಶನ್ ಆಗಿದೆ, ಪ್ಲಾಂಟ್ ಸೆಲ್ ವಾಲ್ ಸೆಲ್ಯುಲೋಸ್ ಇಂದ ಫಾರ್ಮೇಶನ್ ಆಗಿದೆ. ಸೊ ಆದ್ರಿಂದನೇ ಏನ್ ಮಾಡಿದರೆ ಫಂಗೈನ ಸಪರೇಟ್ ಆಗಿ ಕ್ಲಾಸಿಫೈ ಮಾಡಿದ್ದಾರೆ, ಹೆನ್ಸ್ ಪ್ಲೇಸ್ಡ್ ಅಂಡರ್ ಸಪರೇಟ್ ಕಿಂಗ್ಡಮ್. ಸೊ RH ವಿಟೇಕರ್ ಅವರು ಫಂಗೈನ ಯಾಕೆ ಸಪರೇಟ್ ಕಿಂಗ್ಡಮ್ ಆಗಿ ಕ್ಲಾಸಿಫೈ ಮಾಡಿದ್ದಾರೆ ಅಂತ ರೀಸನ್ ಗೊತ್ತಾಯ್ತಾ ನಿಮಗೆ? ಫಂಗೈ ನಾನ್ ಫೋಟೋಸಿಂಥೆಟಿಕ್ ಆಗಿರುತ್ತೆ, ಇದು ಒಂದು ರೀಸನ್. ಹಾಗೆ ಫಂಗೈ ಮತ್ತೆ ಪ್ಲಾಂಟ್ಸ್ ಸೆಲ್ ವಾಲ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಈ ರೀಸನ್ಸ್ ಗಳಿಂದ ಫಂಗೈನ ಕಿಂಗ್ಡಮ್ ಫಂಗೈ ಅಂಡರ್ ಅಲ್ಲಿ ಸಪರೇಟ್ ಆಗಿ ಕ್ಲಾಸಿಫೈ ಮಾಡಿದ್ದಾರೆ. ಈಗ ಕಿಂಗ್ಡಮ್ ಮೊನೆರಾ ಬಗ್ಗೆ ಡೀಟೇಲ್ಡ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ಕನ್ಸಿಸ್ಟ್ ಆಫ್ ಓನ್ಲಿ ಪ್ರೊಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್. ಸೊ ಇದು ನಿಮ್ಗೆ ಇವಾಗಲೇ ಗೊತ್ತು, ಕಿಂಗ್ಡಮ್ ಮೊನೆರಾದಲ್ಲಿ ಬರೀ ಪ್ರೊಕ್ಯಾರಿಯೋಟಿಕ್ ಆರ್ಗಾನಿಸಮ್ಸ್ಗಳು ಮಾತ್ರ ಇರುತ್ತೆ. ಹಾಗೆ ಮೋಸ್ಟ್ ಅಬೌಂಡೆಂಟ್ ಮೈಕ್ರೋ ಆರ್ಗಾನಿಸಮ್ಸ್. ಕಿಂಗ್ಡಮ್ ಮೊನೆರಾದಲ್ಲಿ ಕಾಮನ್ ಆಗಿ ಬ್ಯಾಕ್ಟೀರಿಯಾಸ್ಗಳು ಬರುತ್ತೆ. ಎಲ್ಲಾ ಬ್ಯಾಕ್ಟೀರಿಯಾಸ್ಗಳನ್ನ ಕಿಂಗ್ಡಮ್ ಮೊನೆರಾ ಅಂಡರ್ ಅಲ್ಲಿ ಕ್ಲಾಸಿಫೈ ಮಾಡಿದ್ದಾರೆ. ಸೊ ಇಲ್ಲಿ ಮೋಸ್ಟ್ ಅಬೌಂಡೆಂಟ್ ಅಂತ ಹೇಳಿದ್ರೆ ಅರ್ಥಲೇನೆ ಲಾರ್ಜೆಸ್ಟ್ ಕ್ವಾಂಟಿಟಿಯಲ್ಲಿ ಪ್ರೆಸೆಂಟ್ ಇರುವಂತ ಆರ್ಗಾನಿಸಮ್ಸ್ ಅಂದ್ರೆ ಅದು ಬ್ಯಾಕ್ಟೀರಿಯಾ. ಅಂದ್ರೆ ಹೆಚ್ಚು ನಂಬರಲ್ಲಿ, ಮೋರ್ ನಂಬರಲ್ಲಿ ಏನಾಗಿರುತ್ತೆ ಈ ಆರ್ಗಾನಿಸಮ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಮೈಕ್ರೋ ಆರ್ಗಾನಿಸಮ್ಸ್ ಅಂದ್ರೆ ಇದನ್ನ ನಾವು ಮೈಕ್ರೋಸ್ಕೋಪ್ ಇಂದ ಮಾತ್ರ ನೋಡೋದಕ್ಕೆ ಸಾಧ್ಯ, ನಮ್ಗೆ ಬರೀ ಕಣ್ಣಿಗೆ ಕಿಂಗ್ಡಮ್ ಮೊನೆರಾ ಆರ್ಗಾನಿಸಮ್ಸ್ಗಳು ಕಾಣಿಸಲ್ಲ. ಹಂಡ್ರೆಡ್ಸ್ ಆಫ್ ಬ್ಯಾಕ್ಟೀರಿಯಾ ಇನ್ ಹ್ಯಾಂಡ್ ಫುಲ್ ಆಫ್ ಸಾಯಿಲ್. ಅಂದ್ರೆ ಒಂದು ಹಿಡಿ ಮಣ್ಣಲ್ಲಿ ನೂರಾರು ಬ್ಯಾಕ್ಟೀರಿಯಾಗಳು ಪ್ರೆಸೆಂಟ್ ಇರುತ್ತೆ. ಕ್ಲಾಸಿಫಿಕೇಶನ್ ಆಫ್ ಬ್ಯಾಕ್ಟೀರಿಯಾ. ನಿಮಗೆ ಬ್ಯಾಕ್ಟೀರಿಯಾ ಅಂದ್ರೆ ಕಿಂಗ್ಡಮ್ ಮೊನೆರಾ, ಕಿಂಗ್ಡಮ್ ಮೊನೆರಾ ಅಂದ್ರೆ ಬ್ಯಾಕ್ಟೀರಿಯಾ ಅಂತ ನೆನಪಾಗಬೇಕು. ಇವಾಗ ಬ್ಯಾಕ್ಟೀರಿಯಾನ ಯಾವ ರೀತಿಯಾಗಿ ಕ್ಲಾಸಿಫೈ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ಮೇನ್ ಆಗಿ ಬ್ಯಾಕ್ಟೀರಿಯಾನ 2 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡಿದ್ದಾರೆ, ಆರ್ಕಿ ಬ್ಯಾಕ್ಟೀರಿಯಾ ಹಾಗೆ ಯು ಬ್ಯಾಕ್ಟೀರಿಯಾ. ಆರ್ಕಿ ಬ್ಯಾಕ್ಟೀರಿಯಾ ಅಂತ ಹೇಳಿದ್ರೆ ಏನ್ಷಿಯಂಟ್ ಬ್ಯಾಕ್ಟೀರಿಯಾ ಅಂತ, ಯು ಬ್ಯಾಕ್ಟೀರಿಯಾ ಅಂತ ಹೇಳಿದ್ರೆ ಟ್ರೂ ಬ್ಯಾಕ್ಟೀರಿಯಾ. ಅಗೇನ್ ಯು ಬ್ಯಾಕ್ಟೀರಿಯಾದಲ್ಲಿ ಮತ್ತೆ 2 ಟೈಪ್ಸ್ ಕ್ಲಾಸಿಫೈ ಮಾಡಿದರೆ, ಬ್ಯಾಕ್ಟೀರಿಯಾ ಹಾಗೆ ಸಯನೋ ಬ್ಯಾಕ್ಟೀರಿಯಾ. ಈಗ ಫಸ್ಟ್ ಆರ್ಕಿ ಬ್ಯಾಕ್ಟೀರಿಯಾದ ಬಗ್ಗೆ ತಿಳ್ಕೊಳ್ಳೋಣ. ಆರ್ಕಿ ಬ್ಯಾಕ್ಟೀರಿಯಾ ಫೌಂಡ್ ಇನ್ ಮೋಸ್ಟ್ ಹ್ಯಾಶ್ ಹ್ಯಾಬಿಟೇಟ್ಸ್. ಇಲ್ಲಿ ಹ್ಯಾಶ್ ಹ್ಯಾಬಿಟೇಟ್ಸ್ ಅಂತ ಹೇಳಿದ್ರೆ ನಾರ್ಮಲ್ ಲಿವಿಂಗ್ ಆರ್ಗಾನಿಸಮ್ಸ್ಗಳು ವಾಸ ಮಾಡೋದಕ್ಕೆ ಆಗದೆ ಇರೋ ಅಂತ ಜಾಗ. ಓಕೆ, ನಾರ್ಮಲ್ ಲಿವಿಂಗ್ ಆರ್ಗಾನಿಸಮ್ಸ್ ಅಲ್ಲಿ ಇಂಪಾಸಿಬಲ್, ಅಲ್ಲಿ ಇರದೆ ಇಂಪಾಸಿಬಲ್ ಅಂತ ಜಾಗದಲ್ಲಿ ಏನ್ ಮಾಡುತ್ತೆ ಅಂದ್ರೆ ಆರ್ಕಿ ಬ್ಯಾಕ್ಟೀರಿಯಾ ವಾಸ ಮಾಡುತ್ತೆ. 3 ಮೇಜರ್ ಟೈಪ್ಸ್ ಆಫ್ ಆರ್ಕಿ ಬ್ಯಾಕ್ಟೀರಿಯಾ. ಸೊ ಅಗೇನ್ ಆರ್ಕಿ ಬ್ಯಾಕ್ಟೀರಿಯಾನ 3 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡಿದರೆ, ಅದು ಯಾವ್ದ್ಯಾವುದು ಅಂತ ನೋಡೋದಾದ್ರೆ ಮೆಥೆನೋಜನ್ಸ್, ಹ್ಯಾಲೋಫೈಲ್ಸ್ ಹಾಗೆ ಥರ್ಮೋ ಅಸಿಡೋಫೈಲ್ಸ್. ಮೆಥೆನೋಜನ್ಸ್ ಫೌಂಡ್ ಇನ್ ಗಟ್ ಆಫ್ ಸೆವೆರಲ್ ರುಮಿನೆಂಟ್ ಅನಿಮಲ್ಸ್ ಲೈಕ್ ಕೌ ಅಂಡ್ ಬಫೆಲೋ. ಇಲ್ಲಿ ರುಮಿನೆಂಟ್ ಅನಿಮಲ್ಸ್ ಅಂತ ಹೇಳಿದ್ರೆ ಇದರಲ್ಲಿ ಮೋರ್ ದ್ಯಾನ್ 1 ಸ್ಟೊಮಕ್ ಇರುತ್ತೆ, ಅಂದ್ರೆ ಒಂದಕ್ಕಿಂತ ಜಾಸ್ತಿ ಸ್ಟೊಮಕ್ ಪ್ರೆಸೆಂಟ್ ಇರುತ್ತೆ. ಹಾಗೆ ಇದೇನ್ ಮಾಡುತ್ತೆ ಅಂದ್ರೆ ಇವಾಗ ಗ್ರಾಸ್ ತಿನ್ನುತ್ತೆ ಅಲ್ವಾ, ಹುಲ್ಲು ಅದನ್ನೆಲ್ಲ ತಿನ್ನುತ್ತಲ್ಲ, ಅದನ್ನ ತಿಂದುಬಿಟ್ಟು ನುಂಗ್ಕೊಂಡು ಮತ್ತೆ ಅಗೇನ್ ಬಾಯಿ ಅಥವಾ ಮೌತಿಗೆ ತಗೊಬಂದು ಮತ್ತೆ ಅದನ್ನ ಚೀವ್ ಮಾಡೋ ಅಂತ ಕೆಪಬಿಲಿಟಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಕೌಸ್ ಹಾಗೆ ಬಫೆಲೋಸ್. ಸೊ ಈ ಮೆಥೆನೋಜನ್ಸ್ ಎಲ್ಲಿರುತ್ತೆ ಅಂದ್ರೆ ಈ ಕೌ ಮತ್ತೆ ಬಫೆಲೋಸ್ ಇರುತ್ತೆ ಅಲ್ವಾ, ಈ ರೀತಿಯಾದ ಅನಿಮಲ್ಸ್ನ ಗಟ್ ರೀಜನ್ ಅಲ್ಲಿ. ಗಟ್ ಅಂತ ಹೇಳಿದ್ರೆ ಡೈಜೆಸ್ಟಿವ್ ಟ್ರ್ಯಾಕ್ಟ್ ನ ನಾವು ಗಟ್ ಅಂತ ಹೇಳಿ ಕರಿತೀವಿ. ಸೊ ಆ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಮೆಥೆನೋಜನ್ಸ್ ಬ್ಯಾಕ್ಟೀರಿಯಾ ಪ್ರೆಸೆಂಟ್ ಇರುತ್ತೆ. ಆ ಮೆಥೆನೋಜನ್ಸ್ ಏನ್ ಮಾಡುತ್ತೆ ಅಂದ್ರೆ ಮೀಥೇನ್ ಗ್ಯಾಸ್ ಅಥವಾ ಬಯೋಗ್ಯಾಸ್ ನ
ಪ್ರೊಡ್ಯೂಸ್ ಮಾಡುತ್ತೆ. ಡಂಗ್ ಅಂತ ಹೇಳಿದ್ರೆ ಸಗಣಿ ಅಂತೀವಲ್ಲ, ಸೊ ಅದನ್ನ ಡಂಗ್ ಅಂತ ಹೇಳಿ ಕರಿತೀವಿ. ಸೊ ಆ ಒಂದು ಡಂಗಿಂದ ಮೀಥೇನ್ ಗ್ಯಾಸ್ ಅಥವಾ ಬಯೋಗ್ಯಾಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಕೌಸ್ ಹಾಗೆ ಬಫೆಲೋಸ್. ಸೊ ಈ ಮೆಥೆನೋಜನ್ಸ್ ಎಲ್ಲಿರುತ್ತೆ ಅಂದರೆ ಈ ಕೌ ಮತ್ತು ಬಫೆಲೋಸ್ ಇರುತ್ತೆ ಅಲ್ವಾ, ಈ ರೀತಿಯಾದ ಅನಿಮಲ್ಸ್ನ ಗಟ್ ರೀಜನಲ್ಲಿ. ಗಟ್ ಅಂತ ಹೇಳಿದರೆ ಡೈಜೆಸ್ಟಿವ್ ಟ್ರ್ಯಾಕ್ಟ್ನ ನಾವು ಗಟ್ ಅಂತ ಹೇಳಿ ಕರಿತೀವಿ. ಸೊ ಆ ಡೈಜೆಸ್ಟಿವ್ ಟ್ರ್ಯಾಕ್ಟಲ್ಲಿ ಏನಾಗಿರುತ್ತೆ ಅಂದರೆ ಮೆಥೆನೋಜನ್ಸ್ ಬ್ಯಾಕ್ಟೀರಿಯಾ ಪ್ರೆಸೆಂಟ್ ಇರುತ್ತೆ. ಆ ಮೆಥೆನೋಜನ್ಸ್ ಏನು ಮಾಡುತ್ತೆ ಅಂದರೆ ಮೀಥೇನ್ ಗ್ಯಾಸ್ ಅಥವಾ ಬಯೋಗ್ಯಾಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಡಂಗ್ ಅಂತ ಹೇಳಿದ್ರೆ ಸಗಣಿ ಅಂತೀವಲ್ಲ, ಸೊ ಅದನ್ನ ಡಂಗ್ ಅಂತ ಹೇಳಿ ಕರಿತೀವಿ. ಸೊ ಆ ಒಂದು ಡಂಗಿಂದ ಮೀಥೇನ್ ಗ್ಯಾಸ್ ಅಥವಾ ಬಯೋಗ್ಯಾಸ್ನ ಪ್ರೊಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ ಹ್ಯಾಲೋಫೈಲ್ಸ್. ಇದನ್ನ ಸಾಲ್ಟ್ ಲವಿಂಗ್ ಬ್ಯಾಕ್ಟೀರಿಯಾ ಅಂತ ಹೇಳಿ ಕರೀತಾರೆ. ಸೊ ಈ ಹ್ಯಾಲೋಫೈಲ್ಸ್ ಅನ್ನೋ ಒಂದು ವರ್ಡ್ನ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಹ್ಯಾಲೋ ಅಂತ ಹೇಳಿದ್ರೆ ಸಾಲ್ಟ್ ಅಂತ, ಹಾಗೆ ಫೈಲ್ ಅಂತ ಹೇಳಿದ್ರೆ ಲವಿಂಗ್ ಅಂತ. ಸೊ ಈ ವರ್ಡ್ ನೋಡಿದ ತಕ್ಷಣ ನೀವೇನ್ ನೆನ್ಪು ಮಾಡ್ಕೋಬೇಕು, ಹ್ಯಾಲೋಫೈಲ್ಸ್ ಅಂತ ಹೇಳಿದ್ರೆ ಸಾಲ್ಟ್ ಲವಿಂಗ್ ಬ್ಯಾಕ್ಟೀರಿಯಾ ಫೌಂಡ್ ಇನ್ ವೆರಿ ಹೈ ಸಾಲ್ಟ್ ಕಾನ್ಸಂಟ್ರೇಷನ್ ರೀಜನ್. ಇದಕ್ಕೆ ಸಾಲ್ಟ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ, ಅದಕ್ಕೆ ಇದೇನ್ ಮಾಡುತ್ತೆ ಅಂದ್ರೆ ಯಾವ ರೀಜನ್ ಅಲ್ಲಿ ಹೆಚ್ಚಾಗಿ ಸಾಲ್ಟ್ ಪ್ರೆಸೆಂಟ್ ಇರುತ್ತೆ ಅಂತ ರೀಜನ್ ಅಲ್ಲಿ ಏನ್ ಮಾಡುತ್ತೆ ಹ್ಯಾಲೋಫೈಲ್ಸ್ ಗಳು ವಾಸ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಡೆಡ್ ಸಿ, ಇಲ್ಲಿ ಹೈ ಸಾಲ್ಟ್ ಕಾನ್ಸಂಟ್ರೇಷನ್ ಪ್ರೆಸೆಂಟ್ ಇರುತ್ತೆ. ಸೊ ಇಲ್ಲಿ ವೈಟ್ ಕಲರ್ ಅಲ್ಲಿ ಏನ್ ಕಾಣಿಸ್ತಿದೆ ಇದೆಲ್ಲ ಸಾಲ್ಟ್ ಡೆಪಾಸಿಷನ್. ಸೊ ನೋಡಿ ಇಲ್ಲಿ ಹೆಚ್ಚಾಗಿ ಏನಾಗಿದೆ ಸಾಲ್ಟ್ ಪ್ರೆಸೆಂಟ್ ಇದೆ. ಇದು ಕೂಡ ಅಷ್ಟೇ ಸಾಲ್ಟ್ ಡೆಪಾಸಿಷನ್. ಸೊ ಈ ರೀತಿಯಾಗಿ ಹೆಚ್ಚು ಸಾಲ್ಟ್ ಕಾನ್ಸಂಟ್ರೇಷನ್ ಇರೋ ಅಂತ ರೀಜನ್ ಅಲ್ಲಿ ಏನ್ ಮಾಡುತ್ತೆ ಹ್ಯಾಲೋಫೈಲ್ಸ್ಗಳು ವಾಸ ಮಾಡುತ್ತೆ. ನೆಕ್ಸ್ಟ್ ಥರ್ಮೋ ಅಸಿಡೋಫೈಲ್ಸ್. ಸೊ ಇಲ್ಲಿ ನೀವು 3 ವರ್ಡ್ನ ಅಬ್ಸರ್ವ್ ಮಾಡ್ಬೋದು, ಥರ್ಮೋ, ಅಸಿಡೋ ಹಾಗೆ ಫೈಲ್ಸ್. ಥರ್ಮೋ ಅಂತ ಹೇಳಿದ್ರೆ ಟೆಂಪರೇಚರ್ ಅಂತ, ಅಸಿಡೋ ಅಂತ ಹೇಳಿದ್ರೆ ಆಸಿಡ್ ಅಂತ ಕನ್ಸಿಡರ್ ಮಾಡ್ಬೋದು, ಹಾಗೆ ಫೈಲ್ಸ್ ಅಂತ ಹೇಳಿದ್ರೆ ಲವ್ವಿಂಗ್. ಸೊ ಈ ಒಂದು ಥರ್ಮೋ ಅಸಿಡೋ ಫೈಲ್ಸ್ ಅಂತ ಹೇಳಿದ್ರೆ ಟೆಂಪರೇಚರ್ ಹಾಗೆ ಆಸಿಡ್ ಲವ್ವಿಂಗ್ ಆರ್ಗಾನಿಸಮ್ಸ್ ಅಂತ ಹೇಳ್ಬೋದು. ಫೌಂಡ್ ಇನ್ ಹಾಟ್ ಸಲ್ಫರ್ ಸ್ಪ್ರಿಂಗ್ಸ್. ಸೊ ಈ ಒಂದು ಥರ್ಮೋ ಅಸಿಡೋಫೈಲ್ಸ್ ಎಲ್ಲಿರುತ್ತೆ ಅಂತ ನೋಡೋದಾದ್ರೆ ಹಾಟ್ ಸಲ್ಫರ್ ಸ್ಪ್ರಿಂಗ್ಸ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಹಾಟ್ ಸಲ್ಫರ್ ಸ್ಪ್ರಿಂಗ್ ಅಂದ್ರೆ ಏನು ಅನ್ನೋದನ್ನ ನೀವು ಈ ಪಿಕ್ಚರ್ ಅಲ್ಲಿ ಅಬ್ಸರ್ವ್ ಮಾಡ್ಬೋದು. ನೋಡಿ ಇದನ್ನ ನಾವು ಹಾಟ್ ಸಲ್ಫರ್ ಸ್ಪ್ರಿಂಗ್ ಅಂತ ಹೇಳಿ ಕರಿತೀವಿ. ಇದು ಹಾಟ್ ಇರುತ್ತೆ, ಇಲ್ಲಿ ನೀರು ಬಿಸಿ ಇರುತ್ತೆ, ಹಾಗೆ ಇದರಲ್ಲಿ ಸಲ್ಫರ್ ಕಂಟೆಂಟ್ ಪ್ರೆಸೆಂಟ್ ಇರುತ್ತೆ. ಈ ಪಿಕ್ಚರ್ ಅಲ್ಲೂ ಕೂಡ ನೀವು ಹಾಟ್ ಸಲ್ಫರ್ ಸ್ಪ್ರಿಂಗ್ಸ್ ಗಳನ್ನ ಅಬ್ಸರ್ವ್ ಮಾಡಬಹುದು. ಇದು ಹಾಟ್ ಇರುತ್ತೆ, ಟೆಂಪರೇಚರ್ ಜಾಸ್ತಿ ಇರುತ್ತೆ, ಹಾಗೆ ಇದರಲ್ಲಿ ಸಲ್ಫರ್ ಪ್ರೆಸೆಂಟ್ ಇರುತ್ತೆ. ಬೇರೆ ಆರ್ಗಾನಿಸಮ್ಸ್ಗಳು ವಾಸ ಮಾಡೋದಕ್ಕೆ ಆಗದೆ ಇರುವಂಥ ಜಾಗದಲ್ಲಿ ಹೇಗೆ ಆರ್ಕಿ ಬ್ಯಾಕ್ಟೀರಿಯಾ ವಾಸ ಮಾಡುತ್ತೆ ಅಂತ ನೋಡೋದಾದ್ರೆ ಈ ಒಂದು ಆರ್ಕಿ ಬ್ಯಾಕ್ಟೀರಿಯಾದ ಸೆಲ್ ವಾಲ್ ಏನಾಗಿರುತ್ತೆ ಅಂದರೆ ಡಿಫ್ರೆಂಟ್ ಆಗಿರುತ್ತೆ. ಸೆಲ್ ವಾಲ್ದು ಸ್ಟ್ರಕ್ಚರ್ ಬೇರೆ ಬ್ಯಾಕ್ಟೀರಿಯಾಸ್ಗಳಿಗೆ ಕಂಪೇರ್ ಮಾಡಿದ್ರೆ ಡಿಫ್ರೆಂಟ್ ಆಗಿರುತ್ತೆ. ಸೊ ಆ ಒಂದು ಸೆಲ್ ವಾಲ್ ಏನು ಮಾಡುತ್ತೆ ಅಂದರೆ ಆರ್ಕಿ ಬ್ಯಾಕ್ಟೀರಿಯಾಗಳು ಎಕ್ಸ್ಟ್ರೀಮ್ ಕಂಡೀಷನಲ್ಲಿ ಕೂಡ ಸರ್ವೈವ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಆರ್ಕಿ ಬ್ಯಾಕ್ಟೀರಿಯಾದ ಸೆಲ್ ವಾಲ್ ಅಲ್ಲಿ ಪೆಪ್ಟಿಡೋಗ್ಲೈಕೆನ್ ಆಬ್ಸೆಂಟ್ ಇರುತ್ತೆ. ಇದರಿಂದ ಏನ್ ಮಾಡುತ್ತೆ ಅಂದ್ರೆ ಆರ್ಕಿ ಬ್ಯಾಕ್ಟೀರಿಯಾ ಎಕ್ಸ್ಟ್ರೀಮ್ ಕಂಡೀಷನ್ ಅಲ್ಲಿ ಕೂಡ ಸರ್ವೈವ್ ಆಗುತ್ತೆ. ನೆಕ್ಸ್ಟ್ ಯು ಬ್ಯಾಕ್ಟೀರಿಯಾ. ಯು ಬ್ಯಾಕ್ಟೀರಿಯಾದಲ್ಲಿ ರಿಜಿಡ್ ಸೆಲ್ ವಾಲ್ ಹಾಗೆ ಫ್ಲಾಜೆಲಮ್ ಪ್ರೆಸೆಂಟ್ ಇರುತ್ತೆ. ಇಲ್ಲಿ ರಿಜಿಡ್ ಸೆಲ್ ವಾಲ್ ಅಂತ ಹೇಳಿದ್ರೆ ಔಟರ್ ಪ್ರೊಟೆಕ್ಟಿವ್ ಕವರಿಂಗ್ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಸೆಲ್ ವಾಲ್ ಏನು ಮಾಡುತ್ತೆ ಅಂದರೆ ಬ್ಯಾಕ್ಟೀರಿಯಾಗೆ ಪ್ರೊಟೆಕ್ಷನ್ನ ಕೊಡುತ್ತೆ, ಹಾಗೆ ಅದ್ರ ಜೊತೆಗೆ ಸ್ಟ್ರಕ್ಚರಲ್ ಸಪೋರ್ಟ್ನ ಪ್ರೊವೈಡ್ ಮಾಡುತ್ತೆ. ಹಾಗೆ ಯು ಬ್ಯಾಕ್ಟೀರಿಯಾದಲ್ಲಿ ಬರೋ ಅಂಥ ಎಲ್ಲ ಆರ್ಗ್ಯಾನಿಸಮ್ಸ್ಗಳಿಗೂ ಕೂಡ ಇಂಡಿಪೆಂಡೆಂಟ್ ಆಗಿ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಮೂವ್ ಆಗುವಂಥ ಎಬಿಲಿಟಿ ಇರೋದಿಲ್ಲ. ಯಾವ ಆರ್ಗ್ಯಾನಿಸಮ್ಗೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಇಂಡಿಪೆಂಡೆಂಟ್ ಆಗಿ ಮೂವ್ ಆಗುವಂಥ ಎಬಿಲಿಟಿ ಇರುತ್ತೆ ಅಂಥ ಆರ್ಗ್ಯಾನಿಸಮ್ಸ್ಗಳನ್ನು ನಾವು ಮೊಟೈಲ್ ಅಂತ ಹೇಳಿ ಕರಿತೀವಿ. ಓಕೆ, ಯು ಬ್ಯಾಕ್ಟೀರಿಯಾದಲ್ಲಿ ಕೆಲವು ಆರ್ಗ್ಯಾನಿಸಮ್ಸ್ ಅಥವಾ ಕೆಲವು ಬ್ಯಾಕ್ಟೀರಿಯಾಗಳು ಮೊಟೈಲ್ ಆಗಿರುತ್ತೆ. ಸೊ ಆ ಬ್ಯಾಕ್ಟೀರಿಯಾದಲ್ಲಿ ಫ್ಲಾಜೆಲ್ಲಾ ಪ್ರೆಸೆಂಟ್ ಇರುತ್ತೆ. ಸೊ ವಿತ್ ದ ಹೆಲ್ಪ್ ಆಫ್ ಫ್ಲಾಜೆಲ್ಲಾ ಏನಾಗುತ್ತೆ ಅಂದ್ರೆ ಬ್ಯಾಕ್ಟೀರಿಯಾಸ್ಗಳು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಮೂವ್ ಆಗುತ್ತೆ. ಪ್ರೆಸೆಂಟ್ ಇನ್ ಸಾಯಿಲ್ ಅಂದ್ರೆ ಯು ಬ್ಯಾಕ್ಟೀರಿಯಾಗಳು ಸಾಯಿಲ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಹಾಗೆ ಇದು ಎಕ್ಸ್ಟ್ರೀಮ್ ಹ್ಯಾಬಿಟೇಟ್ಸ್ ಗಳಲ್ಲೂ ಕೂಡ ವಾಸ ಮಾಡುತ್ತೆ. ಎಕ್ಸ್ಟ್ರೀಮ್ ಹ್ಯಾಬಿಟೇಟ್ಸ್ ಗಳು ಯಾವ್ದ್ಯಾವುದು ಅಂತ ನೋಡೋದಾದ್ರೆ ಹಾಟ್ ಸ್ಪ್ರಿಂಗ್ ಆಗಿರ್ಬೋದು, ಡೆಸರ್ಟ್, ಸ್ನೋ, ಡೀಪ್ ಓಷಿಯನ್. ಹಾಗೆ ಕೆಲವು ಯು ಬ್ಯಾಕ್ಟೀರಿಯಾಗಳೇನಾಗಿರುತ್ತೆ ಅಂದ್ರೆ ಪ್ಯಾರಾಸೈಟ್ ಆಗಿರುತ್ತೆ. ಪ್ಯಾರಾಸೈಟ್ ಅಂದ್ರೆ ಏನು, ತನ್ನ ಫುಡ್ಡಿಗೋಸ್ಕರ ಇನ್ನೊಂದು ಆರ್ಗ್ಯಾನಿಸಮ್ಸ್ನ ಮೇಲೆ ಡಿಪೆಂಡ್ ಆಗಿರುವಂಥ ಆರ್ಗ್ಯಾನಿಸಮ್ಸ್ನ ನಾವು ಪ್ಯಾರಾಸೈಟ್ಸ್ ಅಂತ ಹೇಳಿ ಕರಿತೀವಿ. ನಾವು ಸ್ಟಾರ್ಟಿಂಗಲ್ಲೇ ಓದಿದ್ವಿ ಯು ಬ್ಯಾಕ್ಟೀರಿಯಾದಲ್ಲಿ 2 ಟೈಪ್ಸ್ ಬರುತ್ತೆ. ಒಂದು ಬ್ಯಾಕ್ಟೀರಿಯಾ ಹಾಗೆ ಇನ್ನೊಂದು ಸೈನೋ ಬ್ಯಾಕ್ಟೀರಿಯಾ ಅಂತ. ಸೊ ಫಸ್ಟ್ ಇವಾಗ ಬ್ಯಾಕ್ಟೀರಿಯಾ ಅಂದರೆ ಏನು ಅಥವಾ ಬ್ಯಾಕ್ಟೀರಿಯಾ ಬಗ್ಗೆ ಸ್ಟಡಿ ಮಾಡೋಣ, ಅದಾದಮೇಲೆ ಸೈನೋ ಬ್ಯಾಕ್ಟೀರಿಯಾ ಬಗ್ಗೆ ಸ್ಟಡಿ ಮಾಡೋಣ.
ಬ್ಯಾಕ್ಟೀರಿಯಾದಲ್ಲಿ ಡಿಫ್ರೆಂಟ್ ಶೇಪ್ಸ್ ಇರೋವಂಥ ಬ್ಯಾಕ್ಟೀರಿಯಾ ಬರುತ್ತೆ. ಸೊ ಶೇಪ್ಸ್ನ ಆಧಾರದ ಮೇಲೆ ಅಂದರೆ ಬ್ಯಾಕ್ಟೀರಿಯಾ ಯಾವ ಶೇಪ್ ಇದೆ ಅನ್ನೋದ್ರ ಮೇಲೆ 4 ಮೇನ್ ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಅದು ಯಾವ್ಯಾವುದು ಅಂತ ನೋಡೋದಾದ್ರೆ ಕೋಕಸ್, ಬ್ಯಾಸಿಲಸ್, ವಿಬ್ರಿಯಂ ಹಾಗೆ ಸ್ಪಿರಿಲಮ್. ಸ್ಪೆರಿಕಲ್ ಶೇಪ್ ಇರೋ ಬ್ಯಾಕ್ಟೀರಿಯಾಗೆ ಕೋಕಸ್ ಅಂತ ಹೇಳಿ ಹೆಸರಿಟ್ಟಿದ್ದಾರೆ. ಹಾಗೆ ಬ್ಯಾಸಿಲಸ್ ಬಂದು ರಾಡ್ ಶೇಪ್ ಇರುತ್ತೆ, ವಿಬ್ರಿಯಂ ಕಾಮಾ ಶೇಪಲ್ಲಿ ಇರುತ್ತೆ, ಹಾಗೆ ಸ್ಪಿರಿಲಮ್ ಸ್ಪೈರಲ್ ಶೇಪಲ್ಲಿ ಇರುತ್ತೆ. ಈ ಪಿಕ್ಚರಲ್ಲಿ ನೀವು 4 ಟೈಪ್ಸ್ ಆಫ್ ಬ್ಯಾಕ್ಟೀರಿಯಾಸ್ಗಳನ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ನೋಡಿ, ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಬ್ಯಾಸಿಲಸ್ ರಾಡ್ ಶೇಪಲ್ಲಿ ಇದೆ, ಹಾಗೆ ಕೋಕಸ್ ಬಂದು ಸ್ಪೆರಿಕಲ್ ಶೇಪಲ್ಲಿ ಇದೆ. ನೆಕ್ಸ್ಟ್ ವಿಬ್ರಿಯೋ ಏನಿದೆ ಇದು ಕಾಮಾ ಶೇಪಲ್ಲಿ ಇರುತ್ತೆ, ಹಾಗೆ ಸ್ಪಿರಿಲಮ್ ಇದು ಸ್ಪೈರಲ್ ಶೇಪಲ್ಲಿ ಇರುತ್ತೆ. ನೆಕ್ಸ್ಟು ಯು ಬ್ಯಾಕ್ಟೀರಿಯಾನ ನ್ಯೂಟ್ರಿಷನ್ನ ಮೇಲೆ ಅಂದರೆ ಯಾವ ರೀತಿಯಾಗಿ ಫುಡ್ ಕನ್ಸ್ಯೂಮ್ ಮಾಡುತ್ತೆ ಅನ್ನೋದ್ರ ಮೇಲೆ ಅಗೇನ್ ಕ್ಲಾಸಿಫೈ ಮಾಡಿದ್ದಾರೆ. ಆಟೋಟ್ರೋಪಿಕ್ ಬ್ಯಾಕ್ಟೀರಿಯಾ ಹಾಗೆ ಎಟಿರೋಟ್ರೋಪಿಕ್ ಬ್ಯಾಕ್ಟೀರಿಯಾ ಅಂತ ಹೇಳಿ ಕ್ಲಾಸಿಫೈ ಮಾಡಿದ್ದಾರೆ. ಸೊ ಆಟೋಟ್ರೋಪಿಕ್ ಬ್ಯಾಕ್ಟೀರಿಯಾ ಅಂದರೆ ನಿಮಗೆ ಇವಾಗಲೇ ಗೊತ್ತು, ಅದರ ಫುಡ್ನ ಏನು ಮಾಡುತ್ತೆ ಅದೇ ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ಹೆಟಿರೋಟ್ರೋಪಿಕ್ ಬ್ಯಾಕ್ಟೀರಿಯಾ ಅಂತ ಹೇಳಿದ್ರೆ ಅದು ಫುಡ್ಡಿಗೋಸ್ಕರ ಬೇರೆ ಆರ್ಗಾನಿಸಮ್ಸ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಗೇನ್ ಆಟೋಟ್ರೋಪಿಕ್ ಬ್ಯಾಕ್ಟೀರಿಯಾದಲ್ಲಿ 2 ಟೈಪ್ಸ್ ಬರುತ್ತೆ, ಕೀಮೋಸಿಂಥೆಟಿಕ್ ಆಟೋಟ್ರೋಪಿಕ್ ಹಾಗೆ ಫೋಟೋ ಆಟೋಟ್ರೋಪಿಕ್ ಬ್ಯಾಕ್ಟೀರಿಯಾ. ಕೀಮೋಸಿಂಥೆಟಿಕ್ ಆಟೋಟ್ರೋಪಿಕ್ ಬ್ಯಾಕ್ಟೀರಿಯಾ ಯಾವ ರೀತಿಯಾಗಿ ಎನರ್ಜಿನ ಪ್ರೊಡ್ಯೂಸ್ ಮಾಡ್ಕೊಳ್ಳುತ್ತೆ ಅಂತ ನೋಡೋದಾದ್ರೆ ಇದೇನು ಮಾಡುತ್ತೆ ಅಂದರೆ ಇನಾರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ಗಳಿರುತ್ತೆ ಅಲ್ವಾ, ಇನಾರ್ಗ್ಯಾನಿಕ್ ಕೆಮಿಕಲ್ಸ್, ಫಾರ್ ಎಕ್ಸಾಂಪಲ್ ನೈಟ್ರೇಟ್ಸ್ ಆಗಿರ್ಬೋದು, ನೈಟ್ರೈಟ್ಸ್ ಅಥವಾ ಅಮೋನಿಯಾ, ಈ ರೀತಿಯಾದ ಇನಾರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ಗಳನ್ನ ಏನು ಮಾಡುತ್ತೆ ಅಂದರೆ ಆಕ್ಸಿಡೈಸ್ ಮಾಡುತ್ತೆ. ಆಕ್ಸಿಡೈಸ್ ಮಾಡಿ ಅದರಿಂದ ರಿಲೀಸ್ ಆಗುವಂಥ ಎನರ್ಜಿಯಿಂದ ಏನು ಮಾಡುತ್ತೆ ಅಂದರೆ ATPನ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆ ಇದು ನೈಟ್ರೋಜನ್ ಆಗಿರ್ಬೋದು, ಫಾಸ್ಫರಸ್, ಐರನ್ ಮತ್ತು ಸಲ್ಫರ್ ಇದನ್ನೆಲ್ಲ ATP ಪ್ರೊಡಕ್ಷನ್ಗೆ ಯೂಸ್ ಮಾಡ್ಕೊಳ್ಳೋದ್ರ ಜೊತೆ ಅದನ್ನು ಏನು ಮಾಡುತ್ತೆ ರೀಸೈಕಲ್ ಮಾಡುತ್ತೆ. ಹಾಗೆ ಇಲ್ಲಿ ಫೋಟೋ ಆಟೋಟ್ರೋಪಿಕ್ ಬ್ಯಾಕ್ಟೀರಿಯಾ ಏನಿದೆ ಇದೇನು ಮಾಡುತ್ತೆ ಅಂದರೆ ಸನ್ಲೈಟ್ನ ಯೂಸ್ ಮಾಡಿಕೊಂಡು ATPನ ಪ್ರೊಡ್ಯೂಸ್ ಮಾಡುತ್ತೆ. ಫೋಟೋ ಆಟೋಟ್ರೋಪಿಕ್ ಬ್ಯಾಕ್ಟೀರಿಯಾದಲ್ಲಿ ಲೈಟ್ ಹಾರ್ವೆಸ್ಟಿಂಗ್ ಪಿಗ್ಮೆಂಟ್ಸ್ಗಳಿರುತ್ತೆ. ಆ ಒಂದು ಪಿಗ್ಮೆಂಟ್ಸ್ಗಳು ಏನು ಮಾಡುತ್ತೆ ಅಂದರೆ ಸನ್ಲೈಟ್ನ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ. ಸನ್ಲೈಟ್ನ ಕ್ಯಾಪ್ಚರ್ ಮಾಡಿಕೊಂಡು ವಿತ್ ದ ಹೆಲ್ಪ್ ಆಫ್ ಸನ್ಲೈಟ್ ATPನ ಪ್ರೊಡ್ಯೂಸ್ ಮಾಡುತ್ತೆ. ನೆಕ್ಸ್ಟು ಹೆಟಿರೋಟ್ರೋಪಿಕ್ ಬ್ಯಾಕ್ಟೀರಿಯಾ. ಹೆಟಿರೋಟ್ರೋಪಿಕ್ ಬ್ಯಾಕ್ಟೀರಿಯಾದಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಕ್ಟೀರಿಯಾ ಬರುತ್ತೆ. ಸ್ಯಾಫ್ರೋಫೈಟಿಕ್ ಬ್ಯಾಕ್ಟೀರಿಯಾ ಬರುತ್ತೆ, ಸಿಂಬಯೋಟಿಕ್ ಬ್ಯಾಕ್ಟೀರಿಯಾ ಬರುತ್ತೆ, ಹಾಗೆ ಪ್ಯಾರಾಸೈಟಿಕ್ ಬ್ಯಾಕ್ಟೀರಿಯಾ ಬರುತ್ತೆ. ಇಲ್ಲಿ ಸ್ಯಾಪ್ರೋಫೈಟಿಕ್ ಬ್ಯಾಕ್ಟೀರಿಯಾ ಅಂತ ಹೇಳಿದ್ರೆ ಇದೇನು ಮಾಡುತ್ತೆ ಅಂದರೆ ಡೆಡ್ ಹಾಗೆ ಡಿಕೆ ಅಂತ ಹೇಳಿದ್ರೆ ಕೊಳ್ತಿರೋ ಅಂಥ ಆರ್ಗ್ಯಾನಿಸಮ್, ಸತ್ತೋಗಿರೋದು ಅಥವಾ ಕೊಳ್ತಿರೋ ಅಂಥ ಆರ್ಗ್ಯಾನಿಸಮ್ಸ್ಗಳೇನಿರುತ್ತೆ ಅದನ್ನು ಡೆಡ್ ಆ್ಯಂಡ್ ಡಿಕೆ ಅಂತ ಹೇಳಿ ಕರಿತೀವಿ. ಅಂಥ ಆರ್ಗ್ಯಾನಿಸಮ್ಸ್ನ ಮೇಲೆ ಡಿಪೆಂಡ್ ಆಗಿರುತ್ತೆ ಫುಡ್ಗೋಸ್ಕರ. ಆ ರೀತಿಯಾದ ಬ್ಯಾಕ್ಟೀರಿಯಾನ ನಾವು ಸ್ಯಾಪ್ರೋಫೈಟಿಕ್ ಬ್ಯಾಕ್ಟೀರಿಯಾ ಅಂತ ಹೇಳಿ ಕರಿತೀವಿ. ಹಾಗೆ ಸಿಂಬಯೋಟಿಕ್ ಬ್ಯಾಕ್ಟೀರಿಯಾ ಅಂತ ಹೇಳಿದ್ರೆ ಈ ಸಿಂಬಯೋಟಿಕ್ ಬ್ಯಾಕ್ಟೀರಿಯಾ ಏನಿರುತ್ತೆ ಇದು ಇನ್ನೊಂದು ಆರ್ಗ್ಯಾನಿಸಮ್ನ ಜೊತೆ ಗುಡ್ ರಿಲೇಶನ್ಶಿಪ್ ಅಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ರೈಸೋಬಿಯಂ ಬ್ಯಾಕ್ಟೀರಿಯಾ. ರೈಸೋಬಿಯಂ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ ಅಂದ್ರೆ ರೂಟ್ ನಾಡ್ಯೂಲ್ಸ್ ನ ಒಳಗಡೆ ಇರುತ್ತೆ. ಸೊ ಇದು ರೂಟ್ ನಾಡ್ಯೂಲ್ಸ್. ಈ ರೂಟ್ ನಾಡ್ಯೂಲ್ಸ್ ಅಲ್ಲಿ ರೈಸೋಬಿಯಂ ಬ್ಯಾಕ್ಟೀರಿಯಾ ವಾಸ ಮಾಡುತ್ತೆ. ಈ ರೈಸೋಬಿಯಂ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ ಅಂದ್ರೆ ಅಟ್ಮಾಸ್ಫಿಯರ್ ಅಲ್ಲಿ ಇರುವಂತ ನೈಟ್ರೋಜನ್ನ ಅಮೋನಿಯಾ ಆಗಿ ಕನ್ವರ್ಟ್ ಮಾಡುತ್ತೆ. ಅಮೋನಿಯಾ ಆಗಿ ಕನ್ವರ್ಟ್ ಮಾಡಿ ಅದನ್ನ ಪ್ಲಾಂಟ್ಸಿಗೆ ಕೊಡುತ್ತೆ. ಪ್ಲಾಂಟ್ಸ್ ಏನ್ ಮಾಡುತ್ತೆ ಅಂದ್ರೆ ಅಮೋನಿಯಾನ ಪ್ರೋಟೀನ್ ಪ್ರೊಡಕ್ಷನ್ಗೆ ಯೂಸ್ ಮಾಡ್ಕೊಳ್ಳುತ್ತೆ. ಇದನ್ನ ನಾವು ಸಿಂಬಯೋಟಿಕ್ ರಿಲೇಶನ್ಶಿಪ್ ಅಂತ ಹೇಳಿ ಕರಿತೀವಿ. ಅಂದರೆ ಬ್ಯಾಕ್ಟೀರಿಯಾಯಿಂದ ಪ್ಲಾಂಟಿಗೆ ಯಾವುದೇ ರೀತಿ ತೊಂದರೆ ಆಗ್ತಿಲ್ಲ, ಹಾಗೆ ಪ್ಲಾಂಟಿಂದ ಕೂಡ ಬ್ಯಾಕ್ಟೀರಿಯಾಗೆ ಯಾವುದೇ ರೀತಿ ತೊಂದರೆ ಆಗ್ತಿಲ್ಲ. ಎರಡು ಕೂಡ ಗಿವ್ ಆ್ಯಂಡ್ ಟೇಕ್ ರಿಲೇಶನ್ಶಿಪ್ಪಲ್ಲಿ ಇದೆ. ಅಂದರೆ ಬ್ಯಾಕ್ಟೀರಿಯಾಯಿಂದ ಏನೋ ಪ್ಲಾಂಟಿಗೆ ಯೂಸ್ ಆಗ್ತಿದೆ, ಹಾಗೆ ಪ್ಲಾಂಟಿಂದ ಬ್ಯಾಕ್ಟೀರಿಯಾಗೆ ಯೂಸ್ ಆಗ್ತಿದೆ. ನೆಕ್ಸ್ಟು ಪ್ಯಾರಾಸೈಟಿಕ್ ಬ್ಯಾಕ್ಟೀರಿಯಾ. ಪ್ಯಾರಾಸೈಟಿಕ್ ಬ್ಯಾಕ್ಟೀರಿಯಾ ಏನಾಗಿರುತ್ತೆ ಅಂದರೆ ಫುಡ್ಡಿಗೋಸ್ಕರ ಇನ್ನೊಂದು ಆರ್ಗ್ಯಾನಿಸಮ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಆದರೆ ಪ್ಯಾರಾಸೈಟಿಕ್ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ ಅಂತಂದರೆ ಇನ್ನೊಂದು ಆರ್ಗ್ಯಾನಿಸಮ್, ಫುಡ್ಡಿಗೋಸ್ಕರ ಯಾವ ಆರ್ಗ್ಯಾನಿಸಮ್ ಮೇಲೆ ಡಿಪೆಂಡ್ ಆಗಿದೆ ಇದನ್ನು ನಾವು ಹೋಸ್ಟ್ ಅಂತ ಹೇಳಿ ಕರಿತೀವಿ. ಆ ಒಂದು ಹೋಸ್ಟ್ ಆರ್ಗ್ಯಾನಿಸಮ್ಗೆ ತೊಂದರೆ ಆಗೋ ಹಾಗೆ ಮಾಡುತ್ತೆ, ಅಂದರೆ ತೊಂದರೆ ಉಂಟು ಮಾಡುತ್ತೆ. ಇಲ್ಲಿ ಸಿಂಬಯೋಟಿಕ್ ರಿಲೇಶನ್ಶಿಪ್ಪಲ್ಲಿ ಯಾವುದೇ ರೀತಿ ತೊಂದರೆ ಆಗ್ತಿರ್ಲಿಲ್ಲ. ಬಟ್ ಪ್ಯಾರಾಸೈಟಿಕ್ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ ಅಂದರೆ ಹೋಸ್ಟ್ ಆರ್ಗ್ಯಾನಿಸಮಿಗೆ ತೊಂದರೆ ಉಂಟು ಮಾಡುತ್ತೆ. ಹೆಟಿರೋಟ್ರೋಪಿಕ್ ಬ್ಯಾಕ್ಟೀರಿಯಾದಲ್ಲಿ ಮೆಜಾರಿಟಿ ಆಫ್ ದ ಬ್ಯಾಕ್ಟೀರಿಯಾ ಡಿಕಂಪೋಸರ್ಸ್ ಆಗಿರುತ್ತೆ. ಡಿಕಂಪೋಸರ್ಸ್ ಅಂತ ಹೇಳಿದ್ರೆ ಡೆಡ್ ಹಾಗೆ ಡಿಕೇಡ್ ಆರ್ಗ್ಯಾನಿಸಮ್ಸ್ನ ಬ್ರೇಕ್ ಡೌನ್ ಮಾಡೋದು. ಬ್ರೇಕ್ ಡೌನ್ ಮಾಡಿ ಆ ಒಂದು ಆರ್ಗ್ಯಾನಿಕ್ ಮ್ಯಾಟರ್ ಅಥವಾ ಅದರಲ್ಲಿರೋ ಅಂಥ ನ್ಯೂಟ್ರಿಯೆಂಟ್ಸ್ನ ಏನು ಮಾಡುತ್ತೆ ಅಂದರೆ ಎನ್ವೈರನ್ಮೆಂಟಿಗೆ ರೀಸೈಕಲ್ ಮಾಡುತ್ತೆ.
ಹಾಗೆ ಇದು ಮಿಲ್ಕನ್ನು ಕರ್ಡ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಿಮಗೆ ಗೊತ್ತಿದೆ ಅಲ್ವಾ ಯಾವ ಬ್ಯಾಕ್ಟೀರಿಯಾ ಮಿಲ್ಕನ್ನು ಕರ್ಡ್ ಆಗಿ ಕನ್ವರ್ಟ್ ಮಾಡೋದು ಅಂತ? ಲ್ಯಾಕ್ಟೋಬ್ಯಾಸಿಲಸ್. ಹಾಗೆ ಆಂಟಿಬಯೋಟಿಕ್ಸ್ ಪ್ರೊಡಕ್ಷನಲ್ಲಿ ಹೆಲ್ಪ್ ಮಾಡುತ್ತೆ. ಮತ್ತು ನೈಟ್ರೋಜನ್, ಅಟ್ಮಾಸ್ಫಿಯರಲ್ಲಿರುವಂಥ ನೈಟ್ರೋಜನ್ನ ಫಿಕ್ಸ್ ಮಾಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಇದನ್ನ ನಾವು ಇವಾಗ ತಾನೇ ಎಕ್ಸಾಂಪಲಲ್ಲಿ ನೋಡಿದ್ವಿ. ಸೊ ಲೆಗ್ಯುಮಿನಸ್ ಪ್ಲಾಂಟ್ಸ್ ಅಂತ ಹೇಳಿದ್ರೆ ಬೀನ್ಸ್ ಆಗಿರ್ಬೋದು, ಬಟಾಣಿ ಮತ್ತು ಕಡಲೆಕಾಯಿ, ಇದನ್ನೆಲ್ಲ ನಾವು ಲೆಗ್ಯುಮಿನಸ್ ಪ್ಲಾಂಟ್ಸ್ ಅಂತ ಹೇಳಿ ಕರಿತೀವಿ. ಅದರಲ್ಲಿ ಲೆಗ್ಯೂಮ್ ರೂಟ್ಸ್ ಇರುತ್ತೆ. ಅಂದರೆ ಅದರ ಒಂದು ರೂಟ್ಸಲ್ಲಿ ರೂಟ್ ನಾಡ್ಯೂಲ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಆ ಒಂದು ರೂಟ್ ನಾಡ್ಯೂಲ್ಸಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ ಅಲ್ವಾ? ಸೊ ಆ ಒಂದು ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ಅಟ್ಮಾಸ್ಫಿಯರಲ್ಲಿರೋವಂಥ ನೈಟ್ರೋಜನ್ನ ಅಮೋನಿಯಾಗಿ ಕನ್ವರ್ಟ್ ಮಾಡುತ್ತೆ. ನೆಕ್ಸ್ಟು ಪ್ಯಾಥೋಜನ್ಸ್. ಆಲ್ಮೋಸ್ಟ್ ಪ್ಯಾರಾಸೈಟಿಕ್ ಬ್ಯಾಕ್ಟೀರಿಯಾಗಳು ಪ್ಯಾಥೋಜನ್ಸ್ ಆಗಿರುತ್ತೆ. ಇದೇನು ಮಾಡುತ್ತೆ ಅಂದರೆ ಹ್ಯೂಮನ್ ಬೀಯಿಂಗ್ಸ್ ಆಗಿರ್ಬೋದು, ಹಾಗೆ ಕ್ರಾಪ್ಸ್ ಅಂದರೆ ಪ್ಲಾಂಟ್ಸ್, ಹಾಗೆ ಅನಿಮಲ್ಸ್ ಎಲ್ಲದಕ್ಕೂ ಕೂಡ ಡ್ಯಾಮೇಜ್ ಮಾಡುತ್ತೆ. ಹಾಗೆ ಕಾಲೆರಾ, ಟೈಫಾಯ್ಡ್, ಟೆಟನಸ್, ಸಿಟ್ರಸ್ ಕ್ಯಾಂಕರ್ ಈ ರೀತಿಯಾದ ಡಿಸೀಸಸ್ಗಳನ್ನು ಕಾಸ್ ಮಾಡುತ್ತೆ. ನೆಕ್ಸ್ಟು ರಿಪ್ರೊಡಕ್ಷನ್. ಕಿಂಗ್ಡಮ್ ಮೊನೇರಾದಲ್ಲಿ ಬರೋವಂಥ ಬ್ಯಾಕ್ಟೀರಿಯಾಸ್ಗಳು ಯಾವ ರೀತಿಯಾದ ರಿಪ್ರೊಡಕ್ಷನ್ನ ಎಕ್ಸಿಬಿಟ್ ಮಾಡುತ್ತೆ ಅಂತ ನೋಡೋದಾದರೆ ಫಿಷನ್, ಸ್ಪೋರ್ಸ್ ಫಾರ್ಮೇಷನ್, ಹಾಗೆ ಸೆಕ್ಷುಯಲ್ ರಿಪ್ರೊಡಕ್ಷನ್. ಎಸೆಕ್ಷುಯಲ್ ಮತ್ತು ಸೆಕ್ಷುಯಲ್ ರಿಪ್ರೊಡಕ್ಷನ್ ಎರಡನ್ನೂ ಕೂಡ ಎಕ್ಸಿಬಿಟ್ ಮಾಡುತ್ತೆ. ಎಸೆಕ್ಷುಯಲ್ ರಿಪ್ರೊಡಕ್ಷನ್ಗೆ ಬಂದರೆ ಫಿಷನ್ ಹಾಗೆ ಸ್ಪೋರ್ಸ್ನ ಮುಖಾಂತರ ರಿಪ್ರೊಡ್ಯೂಸ್ ಮಾಡುತ್ತೆ. ಸೆಕ್ಷುಯಲ್ ರಿಪ್ರೊಡಕ್ಷನ್ಗೆ ಬಂದರೆ ಇಲ್ಲಿ ಎರಡು ಬ್ಯಾಕ್ಟೀರಿಯಾಸ್ಗಳ ಮಧ್ಯೆ ಏನಾಗುತ್ತೆ ಅಂದರೆ DNA ಎಕ್ಸ್ಚೇಂಜ್ ಆಗುತ್ತೆ. DNA ಎಕ್ಸ್ಚೇಂಜ್ ಮಾಡ್ಕೊಳ್ಳೋದ್ರ ಮುಖಾಂತರ ಸೆಕ್ಷುಯಲ್ ರಿಪ್ರೊಡಕ್ಷನ್ನ ಎಕ್ಸಿಬಿಟ್ ಮಾಡುತ್ತೆ. ಈ ಪಿಕ್ಚರಲ್ಲಿ ನೀವು ಬ್ಯಾಕ್ಟೀರಿಯಾ ಯಾವ ರೀತಿಯಾಗಿ ರಿಪ್ರೊಡ್ಯೂಸ್ ಮಾಡುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡ್ಬೋದು. ನೋಡಿ, ಫಿಷನ್ ಬ್ಯಾಕ್ಟೀರಿಯಾ ಏನಾಗುತ್ತೆ ಅಂದರೆ ಈ ರೀತಿಯಾಗಿ ಸ್ಪ್ಲಿಟ್ ಆಗಿ ಎರಡು ಡಾಟರ್ ಬ್ಯಾಕ್ಟೀರಿಯಾಸ್ನ ಫಾರ್ಮೇಷನ್ ಮಾಡಿಕೊಡುತ್ತೆ. ಹಾಗೆ ಇಲ್ಲಿ ಈ ರೀತಿಯಾಗಿ ಬ್ಯಾಕ್ಟೀರಿಯಾದ ಒಳಗಡೆ ಸ್ಪೋರ್ ಫಾರ್ಮೇಷನ್ ಆಗುತ್ತೆ. ಅನ್ಫೇವರಬಲ್ ಕಂಡೀಷನಲ್ಲಿ ಈ ರೀತಿಯಾಗಿ ಸ್ಪೋರ್ ಫಾರ್ಮೇಷನ್ ಆಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಸ್ಪೋರ್ ನ್ಯೂ ಬ್ಯಾಕ್ಟೀರಿಯಾ ಆಗಿ ಜನರೇಟ್ ಆಗುತ್ತೆ. ಹಾಗೆ ಸೆಕ್ಷುಯಲ್ ರಿಪ್ರೊಡಕ್ಷನ್ಗೆ ಬಂದರೆ ಸೊ ಬ್ಯಾಕ್ಟೀರಿಯಾ ಒಳಗಡೆ DNA ಏನಿರುತ್ತೆ ಸೊ ಅದು ಎರಡು ಬ್ಯಾಕ್ಟೀರಿಯಾಗಳ ಮಧ್ಯೆ ಎಕ್ಸ್ಚೇಂಜ್ ಆಗುತ್ತೆ. ನೆಕ್ಸ್ಟ್ ಸೈನೋಬ್ಯಾಕ್ಟೀರಿಯಾ. ಇದನ್ನ ಕಾಮನ್ ಆಗಿ ಬ್ಲೂ ಗ್ರೀನ್ ಆಲ್ಗೆ ಅಂತ ಹೇಳಿ ಕರೀತಾರೆ. ಇದರ ಒಳಗಡೆ ಕ್ಲೋರೋಫಿಲ್ ಪಿಗ್ಮೆಂಟ್ ಇರುತ್ತೆ. ಫೋಟೋಸಿಂಥೆಟಿಕ್ ಆಟೋಟ್ರೋಪ್ಸ್ ಅಂತ ಹೇಳಿದ್ರೆ ಅದ್ರ ಫುಡ್ನ ಅದೇ ಪ್ರಿಪೇರ್ ಮಾಡ್ಕೊಡುತ್ತೆ. ಹಾಗೆ ಯೂನಿಸೆಲ್ಯುಲಾರ್ ಅಂದ್ರೆ ಈ ಒಂದು ಆರ್ಗಾನಿಸಮ್ಸ್ಗಳು ಸಿಂಗಲ್ ಸೆಲ್ಡ್ ಆರ್ಗಾನಿಸಮ್ಸ್ ಆಗಿರುತ್ತೆ. ಒಂದೇ ಒಂದು ಸೆಲ್ಲಿಂದ ಹೋಲ್ ಬಾಡಿ ಫಾರ್ಮೇಷನ್ ಆಗಿರುತ್ತೆ. ಹಾಗೆ ಇದು ಕಲೋನಿಯಲ್ ಅಥವಾ ಫಿಲಮೆಂಟಸ್ ಆಗಿರುತ್ತೆ. ಸೈನೋಬ್ಯಾಕ್ಟೀರಿಯಾ ಅಥವಾ ಬ್ಲೂ ಗ್ರೀನ್ ಆಲ್ಗೆ ಗ್ರೂಪ್ಸ್ ಅಲ್ಲಿ ಇದ್ರೆ ನೋಡಿ, ಈ ರೀತಿಯಾಗಿ ಗ್ರೂಪ್ಸ್ ಅಲ್ಲಿ ಪ್ರೆಸೆಂಟ್ ಇದ್ರೆ ಅದನ್ನ ಕಲೋನಿಯಲ್ ಅಂತ ಹೇಳಿ ಕರಿತೀವಿ. ಅಥವಾ ಚೈನ್ ನ ರೀತಿ ಇದ್ರೆ ನೋಡಿ, ಈ ರೀತಿಯಾಗಿ ಚೈನ್ ಶೇಪ್ ಅಲ್ಲಿ ಇದ್ರೆ ಅದನ್ನ ನಾವು ಫಿಲಮೆಂಟಸ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಪ್ರತಿಯೊಂದು ಕೂಡ ಇಂಡಿವಿಜುವಲ್ ಸೈನೋಬ್ಯಾಕ್ಟೀರಿಯಾಸ್ಗಳು ಅದೇನಾಗಿರುತ್ತೆ ಅಂದ್ರೆ ಈ ರೀತಿಯಾಗಿ ಕಲೋನಿಯಲ್ ಆಗಿ ಅಥವಾ ಫಿಲಮೆಂಟಸ್ ಆಗಿ ಏನಾಗಿರುತ್ತೆ ಪ್ರೆಸೆಂಟ್ ಇರುತ್ತೆ. ಕಲೋನೀಸ್ಗಳು ಯೂಶುವಲ್ ಆಗಿ ಜೆಲಾಟಿನಸ್ ಶೀಟ್ ಇಂದ ಕವರ್ ಆಗಿರುತ್ತೆ. ಎಲ್ಲಾ ಸೈನೋಬ್ಯಾಕ್ಟೀರಿಯಾದಲ್ಲೂ ಕೂಡ ಜೆಲಾಟಿನಸ್ ಶೀಟ್ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಕೆಲವು ಸೈನೋಬ್ಯಾಕ್ಟೀರಿಯಾದಲ್ಲಿ ಜೆಲಾಟಿನಸ್ ಶೀಟ್ ಇರುತ್ತೆ, ಇನ್ನು ಕೆಲವು ಸೈನೋಬ್ಯಾಕ್ಟೀರಿಯಾದಲ್ಲಿ ಜೆಲಾಟಿನಸ್ ಶೀಟ್ ಆಬ್ಸೆಂಟ್ ಇರಬಹುದು. ಈ ಪಿಕ್ಚರಲ್ಲಿ ನೀವು ಬ್ಲೂ ಗ್ರೀನ್ ಆಲ್ಗೇಸ್ನ ಅಬ್ಸರ್ವ್ ಮಾಡ್ಬೋದು. ಎಕ್ಸಾಂಪಲ್ ಸ್ಪಿರುಲಿನಾ, ನಾಸ್ಟಾಕ್ ಹಾಗೆ ಅನಬೆನಾ. ಇಲ್ಲಿ ನೀವು ನಾಸ್ಟಾಕ್ನ ಸುತ್ತ ಜೆಲಾಟಿನಸ್ ಶೀಟ್ ಪ್ರೆಸೆಂಟ್ ಇರೋದನ್ನ ಅಬ್ಸರ್ವ್ ಮಾಡ್ಬೋದು. ಈ ಪಿಕ್ಚರಲ್ಲಿ ನೀವು ಬ್ಲೂ ಗ್ರೀನ್ ಆಲ್ಗೆ ಮೈಕ್ರೋಸ್ಕೋಪ್ನ ಕೆಳಗಡೆ ಇದ್ದಾಗ ಯಾವ ರೀತಿಯಾಗಿ ಕಾಣಿಸುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡ್ಬೋದು. ಫಸ್ಟ್ ಪಿಕ್ಚರಲ್ಲಿ ನೀವು ಅಬ್ಸರ್ವ್ ಮಾಡ್ತಿರೋದು ಅನಬೆನಾ ಮೈಕ್ರೋಸ್ಕೋಪ್ನ ಅಂಡರಲ್ಲಿ ಈ ರೀತಿಯಾಗಿ ಕಾಣಿಸುತ್ತೆ. ಹಾಗೆ ಇದು ನಾಸ್ಟಾಕ್ ಮತ್ತೆ ಈ ಸ್ಲೈಡಲ್ಲಿ ಇರೋದು ಸ್ಪಿರುಲಿನಾ. ಸೈನೋಬ್ಯಾಕ್ಟೀರಿಯಾ ಏನು ಮಾಡುತ್ತೆ ಅಂದರೆ ಪೊಲ್ಯೂಟೆಡ್ ವಾಟರಲ್ಲಿ ಬ್ಲೂಮ್ಸ್ನ ಫಾರ್ಮೇಷನ್ ಮಾಡುತ್ತೆ. ಅದನ್ನ ಆಲ್ಗಲ್ ಬ್ಲೂಮ್ಸ್ ಅಂತ ಹೇಳಿ ಕೂಡ ಕರಿತೀವಿ. ಆಲ್ಗಲ್ ಬ್ಲೂಮ್ ನೋಡೋದಕ್ಕೆ ಈ ರೀತಿಯಾಗಿ ಕಾಣಿಸುತ್ತೆ. ನೋಡಿ, ಇದೆಲ್ಲ ಸೈನೋಬ್ಯಾಕ್ಟೀರಿಯಾದಿಂದ ಫಾರ್ಮೇಷನ್ ಆಗಿರುವಂಥ ಆಲ್ಗಲ್ ಬ್ಲೂಮ್. ಯಾಕೆ ಆಲ್ಗಲ್ ಬ್ಲೂಮ್ ಫಾರ್ಮೇಷನ್ ಆಗತ್ತೆ ಅಂತ ನೋಡೋದಾದ್ರೆ, ಯಾವಾಗ ವಾಟರಲ್ಲಿ ಫಾಸ್ಫರಸ್ ಹಾಗೆ ನೈಟ್ರೋಜನ್ನ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ, ಆವಾಗ ಸೈನೋಬ್ಯಾಕ್ಟೀರಿಯಾ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ. ವಾಟರ್ ಬಾಡೀಸಿಗೆ ಹೇಗೆ ಫಾಸ್ಫರಸ್ ಅಥವಾ ನೈಟ್ರೋಜನ್ ಬರುತ್ತೆ ಅಂದರೆ, ಫಾರ್ಮರ್ಸ್ ಏನು ಮಾಡ್ತಾರೆ ಅಂದರೆ ಅಗ್ರಿಕಲ್ಚರ್ ಲ್ಯಾಂಡಿಗೆ ಫರ್ಟಿಲೈಸರ್ಸ್ನ ಯೂಸ್ ಮಾಡ್ತಾರೆ ಅಲ್ವಾ. ಆ ಒಂದು ಫರ್ಟಿಲೈಸರ್ಸ್ ಅಂದರೆ ಆ ಒಂದು ಕೆಮಿಕಲ್ ಗೊಬ್ಬರದಲ್ಲಿ ಇರೋವಂಥ ಫಾಸ್ಫರಸ್ ಮತ್ತು ನೈಟ್ರೋಜನ್ ವಾಟರ್ ಬಾಡೀಸಿಗೆ ಬಂದು ಸೇರಿದಾಗ, ವಾಟರ್ ಬಾಡೀಸಲ್ಲಿ ಯಾವಾಗ ಫಾಸ್ಫರಸ್ ಮತ್ತು ನೈಟ್ರೋಜನ್ದು ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ, ಆವಾಗ ಸೈನೋಬ್ಯಾಕ್ಟೀರಿಯಾಗೆ ಗ್ರೋ ಆಗೋದಕ್ಕೆ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ಸೈನೋಬ್ಯಾಕ್ಟೀರಿಯಾ ಗ್ರೋ ಆಗಬೇಕು ಅಂದರೆ ಅದಕ್ಕೆ ನ್ಯೂಟ್ರಿಯೆಂಟ್ಸ್ ಬೇಕಾಗಿರುತ್ತೆ. ಫಾಸ್ಫರಸ್ ಮತ್ತು ನೈಟ್ರೋಜನ್ ಯಾವಾಗ ಜಾಸ್ತಿ ಆಗುತ್ತೆ ಆವಾಗ ಆಟೋಮೆಟಿಕ್ ಆಗಿ ಏನಾಗುತ್ತೆ ಅಂದರೆ ಈ ರೀತಿ
ರೀತಿಯಾಗಿ ಸೈನೋಬ್ಯಾಕ್ಟೀರಿಯಾ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ. ಫಿಕ್ಸ್ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ವಿತ್ ದ ಹೆಲ್ಪ್ ಆಫ್ ಸ್ಪೆಷಲೈಸ್ಡ್ ಸೆಲ್ಸ್ ಕಾಲ್ಡ್ ಹೆಟಿರೋಸಿಸ್ಟ್. ಸೊ ಈ ಒಂದು ಸೈನೋಬ್ಯಾಕ್ಟೀರಿಯಾ ಕೂಡ ಏನು ಮಾಡುತ್ತೆ ಅಂದರೆ ಅಟ್ಮಾಸ್ಫಿಯರಲ್ಲಿರುವಂಥ ನೈಟ್ರೋಜನ್ ಫಿಕ್ಸೇಷನ್ ಮಾಡೋ ಅಂಥ ಕೆಲಸನ ಪರ್ಫಾರ್ಮ್ ಮಾಡುತ್ತೆ. ಯಾವುದ್ರ ಮುಖಾಂತರ ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ ಅಂದರೆ ಹೆಟಿರೋಸಿಸ್ಟ್ ಸೆಲ್ಸ್ನ ಮುಖಾಂತರ. ಈ ಪಿಕ್ಚರಲ್ಲಿ ನೀವು ಹೆಟಿರೋಸಿಸ್ಟ್ ಸೆಲ್ಸ್ಗಳನ್ನು ಅಬ್ಸರ್ವ್ ಮಾಡ್ಬೋದು. ಸೊ ಈ ಒಂದು ಹೆಟಿರೋಸಿಸ್ಟ್ ಸೆಲ್ಸ್ಗಳನ್ನು ಯೂಸ್ ಮಾಡಿಕೊಂಡು ಅಟ್ಮಾಸ್ಫಿಯರಲ್ಲಿರುವಂಥ ನೈಟ್ರೋಜನ್ನ ಫಿಕ್ಸ್ ಮಾಡುತ್ತೆ. ಎಕ್ಸಾಂಪಲ್ ಬಂದು ನಾಸ್ಟಾಕ್ ಹಾಗೆ ಅನಬೆನಾ. ನೆಕ್ಸ್ಟು ಮೈಕೋಪ್ಲಾಸ್ಮಾ. ಮೈಕೋಪ್ಲಾಸ್ಮಾನ ಪ್ಲೂರೋನಿಮೋನಿಯಾ ಲೈಕ್ ಆರ್ಗ್ಯಾನಿಸಮ್ಸ್ ಅಂತ ಹೇಳಿ ಕೂಡ ಕರೀತಾರೆ. ಈ ಒಂದು ಮೈಕೋಪ್ಲಾಸ್ಮಾ ಆಕ್ಸಿಜನ್ ಇಲ್ದೇ ಸರ್ವೈವ್ ಆಗುವಂಥ ಕೆಪಾಸಿಟಿನ ಹೊಂದಿರುತ್ತೆ. ಹಾಗೆ ಇದು ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳಲ್ಲೂ ಕೂಡ ತುಂಬ ಸ್ಮಾಲೆಸ್ಟ್ ಲಿವಿಂಗ್ ಆರ್ಗ್ಯಾನಿಸಮ್ ಯಾವುದು ಅಂತ ಹೇಳಿದರೆ ಅದು ಮೈಕೋಪ್ಲಾಸ್ಮಾ, ಸ್ಮಾಲೆಸ್ಟ್ ಲಿವಿಂಗ್ ಸೆಲ್. ಹಾಗೆ ಇದು ಪ್ಯಾಥೋಜೆನಿಕ್ ಆಗಿರುತ್ತೆ. ಪ್ಯಾಥೋಜೆನಿಕ್ ಅಂತ ಹೇಳಿದರೆ ಡಿಸೀಸ್ ಕಾಸಿಂಗ್ ಆರ್ಗ್ಯಾನಿಸಮ್ ಆಗಿರುತ್ತೆ. ಪ್ಲಾಂಟ್ಸ್ ಆಗಿರ್ಬೋದು, ಅನಿಮಲ್ಸ್, ಅದಕ್ಕೆಲ್ಲ ಡಿಸೀಸ್ನ ಕಾಸ್ ಮಾಡುತ್ತೆ. ಇಲ್ಲಿ ತನಕ ಕಿಂಗ್ಡಮ್ ಮೊನೇರಾ ಬಗ್ಗೆ ಸ್ಟಡಿ ಮಾಡಿದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ಕಂಪ್ಲೀಟ್ ಆಗಿ ಕಿಂಗ್ಡಮ್ ಪ್ರೊಟಿಸ್ಟಾ ಬಗ್ಗೆ ಸ್ಟಡಿ ಮಾಡೋಣ.